ಕಾರ್ನಾಟಿಕ್ ಯುದ್ಧಗಳಂದ್ರು ಒಂದೇ. ಈ ಕಾರ್ನಾಟಿಕ್ ಯುದ್ಧಗಳಿಗಿರುವಂತ ಇನ್ನೊಂದು ಆಂಗ್ಲೋ ಫ್ರೆಂಚ್ ಕದನಗಳು ಅಂತ ಕರೀತಾರೆ. ಆಂಗ್ಲೋ ಫ್ರೆಂಚ್ ಕದನಗಳು. ಆಂಗ್ಲೋ ಫ್ರೆಂಚ್ ಕದನಗಳು ಇವತ್ತಿದೆ ನಾನು ಡಿಸ್ಕಸ್ ಮಾಡ್ತಾ ಇರುವಂತದ್ದು. ಆಲ್ರೆಡಿ ಭಾರತಕ್ಕೆ ಯುರೋಪಿಯನ್ನರ ಆಗಮನವನ್ನು ಅಧ್ಯಯನ ಮಾಡಿ, ಇದು ಅಧ್ಯಾಯ 2, ಇದು ಭಾಗ 2 ಸಿಲೆಬಸ್ ಪ್ರಕಾರ ನೋಡಿದಾಗ ಇದು 2ನೇ ಚಾಪ್ಟರ್. ಇದು ಆಂಗ್ಲೋ ಫ್ರೆಂಚ್ ಕದನಗಳು ಅಂತ. ಕರೆಕ್ಟಾ? ಎಷ್ಟು ಆಂಗ್ಲೋ ಫ್ರೆಂಚ್ ಕದನಗಳು ನಡೆದು? ಟೋಟಲ್ 2, 3, 5, 8. ಒಟ್ಟು ಎಷ್ಟು ಆಂಗ್ಲೋ ಫ್ರೆಂಚ್ ಕದನಗಳು ನಡೆದು? ಶಾಬಾಷ್, 91% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಒಟ್ಟು ಎಷ್ಟು ಆಂಗ್ಲೋ ಫ್ರೆಂಚ್ ಕದನಗಳು ನಡೆದು ಅಂತಂದ್ರೆ ಒಟ್ಟು 3 ಆಂಗ್ಲೋ ಫ್ರೆಂಚ್ ಕದನಗಳು ನಡೆದು ನೋಡಿ. ಆಂಗ್ಲೋ ಫ್ರೆಂಚ್ ಕದನಗಳನ್ನು ಗಮನಿಸಿದ ಟೋಟಲ್ 3 ಆಂಗ್ಲೋ ಫ್ರೆಂಚ್ ಕದನಗಳು ನಡೆದು, ಇವುಗಳನ್ನೇ ಕಾರ್ನಾಟಿಕ್ ಯುದ್ಧಗಳು ಅಂತ ಕರೀತಾರೆ. ಹಾಗಾದ್ರೆ ಕಾರ್ನಾಟಿಕ್ ಅಂದ್ರೆ ಯಾವುದು? ಕಾರ್ನಾಟಿಕ್ ಅಂತಂದ್ರೆ ಇದು ಕಾರ್ನಾಟಿಕ್ ನೋಡಿ, ಇದಾದಲ್ಲ, ಇದನ್ನು ಕಾರ್ನಾಟಿಕ್ ಪ್ರದೇಶ ಅಂತ ಕರೀತಾರೆ. ದಕ್ಷಿಣ ಭಾರತದ ಪೂರ್ವ ಕರಾವಳಿಯ ತಮಿಳುನಾಡಿನ ಹಿನ್ನಾಡಿ ಪ್ರದೇಶವನ್ನ, ದಕ್ಷಿಣ ಭಾರತದ ಪೂರ್ವ ಕರಾವಳಿಯ ತಮಿಳುನಾಡಿನ ಹಿನ್ನಾಡಿ ಪ್ರದೇಶವನ್ನ ಕಾರ್ನಾಟಿಕ್ ಅಂತ ಕರಿತಿದ್ರು. ಇದು ಕಾರ್ನಾಟಿಕ್. ಬ್ರಿಟಿಷರ್ ಇದಕ್ಕೆ ಏನಂತ ಕರೀತಿದ್ರು ಅಂದ್ರೆ ಕಾರ್ನಾಟಿಕ್ ಅಂತ ಕರಿತಿದ್ರು. ಈ ಕಾರ್ನಾಟಿಕ ರಾಜಧಾನಿ ಯಾವ್ದಾಗಿತ್ತಂದ್ರೆ ಅರ್ಕಾಟ್ ಆಗಿತ್ತು. ಅರ್ಕಾಟ್ ಆಗಿತ್ತು. ಈ ಅರ್ಕಾಟನ್ ಯಾರು ಆಳ್ತಿದ್ರಂದ್ರ ದೋಸ್ತಲಿ ಆಳ್ತಿದ್ದ. ದೋಸ್ತಲಿ ಯಾರ ಅಧೀನದಲ್ಲಿ ಆಳ್ತಿದ್ದ ಅಂದ್ರ ಹೈದರಾಬಾದದ ನಿಜಾಮನಾಗಿರುವಂತ 2ನೇ ಆಶಫ್ ಜಾ. 2ನೇ ಆಶಫ್ ಜಾ. ಈ 2ನೇ ಆಶಫ್ ಜಾಗ ಏನ ಕರೀತಿದ್ರಂದ್ರೆ ನಿಜಾಮ್ ಉಲ್ ಮುಲ್ಕ್ ಅಂತ ಕರೀತಿದ್ರು. ನಿಜಾಮ್ ಉಲ್ ಮುಲ್ಕ್ ಏನು? ದಕ್ಷಿಣ ಭಾರತದ ಪೂರ್ವ ಕರಾವಳಿಯ ಕೋರಮಂಡಲದ ಹಿನ್ನಾಡಿ ಪ್ರದೇಶವನ್ನ ಕಾರ್ನಾಟಿಕ್ ಎಂದು ಕರೆಯುತ್ತಿದ್ದರು. ಅದರ ರಾಜಧಾನಿ ಅರ್ಕಾಟ್ ಆಗಿತ್ತು. ಅರ್ಕಾಟನ್ ಯಾರು ಆಳ್ತಿದ್ರಂದ್ರ ದೋಸ್ತಲಿ ಆಳ್ತಿದ್ರು. ದೋಸ್ತಲಿ ಯಾರ ಅಧೀನದಲ್ಲಿ ಆಳ್ತಿದ್ದ ಅಂದ್ರ 2ನೇ ಆಶಫ್ ಜಾ, ಹೈದರಾಬಾದ್ ನಿಜಾಮನಾಗಿರುವಂತ 2ನೇ ಆಶಫ್ ಜಾ ಅಧೀನದಲ್ಲಿ ಆಳ್ವಿಕೆ ಮಾಡ್ತಿದ್ದ. ಹೈದರಾಬಾದದ ನಿಜಾಮನಾಗಿರುವಂತ 2ನೇ ಆಶಫ್ ಜಾ ಅಧೀನದಲ್ಲಿ ಆಳ್ತಿದ್ರು. ಆ 2ನೇ ಆಶಫ್ ಜಾ ಏನಂತ ಕರೀತಿದ್ರು ಅಂದ್ರ ನಿಜಾಮ್ ಉಲ್ ಮುಲ್ಕ್ ಅಂತ ಕರೀತಿದ್ರು. ನಿಜಾಮ್ ಉಲ್ ಮುಲ್ಕ್. ನಿಜಾಮ್ ಉಲ್ ಮುಲ್ಕ್ ಇವನಿಗೆ ಏನಂತ ಕರೀತಿದ್ರು ಅಂದ್ರ ನಿಜಾಮ್ ಉಲ್ ಮುಲ್ಕ್ ಅಂತ ಹೇಳಿ ಕರೀತಿದ್ರು. ಇದೇ ಸಮಯದಲ್ಲಿ 1740ರಲ್ಲಿ ಏನ್ ಮಾಡಿದಾರೆ ಅಂದ್ರೆ ಮರಾಠರು ದಾಳಿ ಮಾಡ್ತಾರೆ. ಇನ್ನೊಂದ್ಸರಿ ನೋಡಿ, ದಕ್ಷಿಣ ಭಾರತದ ಪೂರ್ವ ಕರಾವಳಿಯ ಕೋರಮಂಡಲದ ಹಿನ್ನಾಡಿ ಪ್ರದೇಶವನ್ನ ಕಾರ್ನಾಟಿಕ್ ಎಂದು ಕರೆಯುತ್ತಿದ್ದರು. ಅದರ ರಾಜಧಾನಿ ಅರ್ಕಾಟ್ ಆಗಿತ್ತು. ಆ ಅರ್ಕಾಟನ ದೋಸ್ತಲಿ ಆಳ್ತಿದ್ದ. ದೋಸ್ತಲಿ ಯಾರ ಅಧೀನದಲ್ಲಿ ಆಳ್ತಿದ್ದ ಅಂದ್ರೆ ಹೈದರಾಬಾದ್ ನಿಜಾಮನಾಗಿರುವಂತ 2ನೇ ಆಶಫ್ ಜಾನ್ ಅಧೀನದಲ್ಲಿ ಆಳ್ತಿದ್ದ. 1740ರಲ್ಲಿ ಯಾರ ದಾಳಿ ಮಾಡಿದಾರಂದ್ರ ಮರಾಠರು ದಾಳಿ ಮಾಡಿದ್ರು. ಮರಾಠರು ಯಾರ ಮೇಲೆ ದಾಳಿ ಮಾಡಿದಾರಂದ್ರೆ ಹೈದರಾಬಾದದ ನಿಜಾಮನ ಅರ್ಕಾಟದ ಮೇಲೆ ದಾಳಿ ಮಾಡ್ತಾರೆ. ಅರ್ಕಾಟದ ಮೇಲೆ ದಾಳಿ ಮಾಡಿ ಯಾರನ್ನು ಕೊಂದು ಹಾಕಿದಾರಂದ್ರ ದೋಸ್ತಲಿಯನ್ನ ಕೊಂದು ಹಾಕ್ತಾರೆ. ದೋಸ್ತಲಿಯನ್ನ ಕೊಂದು ಹಾಕಿ ಅವನ ಅಳಿಯನಾಗಿರುವಂತ ಚಂದಾ ಸಾಹೇಬನನ್ನು ಬಂಧಿಸ್ತಾರೆ. ಚಂದಾ ಸಾಹೇಬ್ ದೋಸ್ತಲಿಯನ್ನು ಕೊಂದು ಹಾಕಿ ಚಂದಾ ಸಾಹೇಬ್ ಬಂಧಿಸಿ ಎಲ್ಲಿ ಒಯ್ದಿಟ್ರು ಅಂದ್ರೆ ಮಹಾರಾಷ್ಟ್ರದ ಸತಾರ್ ಜೈಲಿನಲ್ಲಿ ಬಂಧಿಸ್ತಾರೆ. ಮಹಾರಾಷ್ಟ್ರದ ಸತಾರ್ ಜೈಲಿನಲ್ಲಿ ಬಂಧಿಸಿದ್ರು. ಯಾಕಂದ್ರ ದೋಸ್ತಲಿ ಏನ್ ಮಾಡ್ತಿದ್ದ ಅಂತಂದ್ರೆ ಈ ಅರ್ಕಾಟದ ದೋಸ್ತಲಿಯ ಅಳಿಯನಾಗಿರುವಂತ ಚಂದಾ ಸಾಹೇಬ್ ಮರಾಠರಿಗೆ ಬೈತಿದ್ದ. ಅವಾಗ ಅವ್ರು ಏನ್ ಮಾಡಿದಾರಂದ್ರ ಯಾರವ ಬೈಯವ ಅಂದ್ರು. ಇಲ್ರಿ ಅವ್ರ ಹಳೆಯದನಂತ, ಬಂಧಿಸ್ರಿ ಅವನಂತ ಹೇಳಿ ಒಯ್ದು ಮಹಾರಾಷ್ಟ್ರದ ಸತಾರ್ ಜೈಲಲ್ಲಿ ಬಂಧಿಸ್ಬಿಟ್ರು. ಹಾಗಾದ್ರೆ ಅರ್ಕಾಟದ ಹುದ್ದೆ ಏನಾಯ್ತು? ಖಾಲಿ ಆಯ್ತು. ಆ ಅರ್ಕಾಟದ ಹುದ್ದೆ ಖಾಲಿಯಾದ ಹುದ್ದೆಯನ್ನು ಯಾರು ತುಂಬಬೇಕು ಅಂದ್ರೆ ಹೈದರಾಬಾದದ ನಿಜಾಮನಾಗಿರುವಂತ 2ನೇ ಆಶಫ್ ಜಾ ತುಂಬಬೇಕು. ಹಾಗಾದ್ರೆ ಆ 2ನೇ ಆಶಫ್ ಜಾ ಯಾರನ್ನ ತುಂಬಿದ ಅಂತಂದ್ರ ತನ್ನ ದಂಡ ನಾಯಕನಾಗಿರುವಂತ ಅನ್ವರುದ್ದೀನ್ ಅನ್ನ ನೇಮಕ ಮಾಡ್ತಾನೆ. ಅನ್ವರುದ್ದೀನ್ ಅನ್ನ
ನೇಮಕ ಮಾಡಿದ. ಇಲ್ಲಿ ಒಂದು ಅಪಾಯಿಂಟ್ ಮಾಡಿದ. ಚಂದಾ ಸಾಹೇಬ್ ಜೈಲ್ನಾಗ ಅದನ. ದೋಸ್ತ್ ಅಲಿ ಸತ್ತು ಹೋದ. ಎರಡನೇ ಆಶಫ್ ಜಾ ಆಳ್ವಿಕೆ ಮಾಡ್ತಾ ಇದ್ದಾನೆ ಹೈದರಾಬಾದ. ಈ ಕಡೆ ಅನ್ವರುದ್ದೀನ್ ಆಳ್ವಿಕೆ ಮಾಡ್ತಾ ಇದ್ದ. ಬರ್ಕೊಳ್ರಿ ಅದನ್ನ ಚಂದಾಗಿ ನೀಟಾಗಿ. ದಕ್ಷಿಣ ಭಾರತದ ಪೂರ್ವ ಕರಾವಳಿಯ ಕೋರಮಂಡಲದ ಹಿನ್ನಾಡಿ ಪ್ರದೇಶವನ್ನ ಕಾರ್ನಾಟಿಕ್ ಎಂದು ಕರೆಯುತ್ತಿದ್ದರು. ಆ ಕಾರ್ನಾಟಿಕ್ ರಾಜಧಾನಿ ಯಾವ್ದಾಗಿತ್ತಂದ್ರ ಅರ್ಕಾಟ್ ಆಗಿತ್ತು. ಅರ್ಕಾಟನ್ ಯಾರು ಆಳ್ತಿದ್ದಾರಂದ್ರ ದೋಸ್ತ್ ಅಲಿ ಆಳ್ತಿದ್ದ. ಆ ದೋಸ್ತ್ ಅಲಿ ಅಳಿ ಯಾರಂದ್ರ ಚಂದಾ ಸಾಹೇಬ್. ಹೌದಲ್ಲೋ? ಚಂದಾ ಸಾಹೇಬ್ ಯಾರ ಅಧೀನದಲ್ಲಿ ಆಳ್ತಿದ್ದ ಅಂತಂದ್ರ ಹೈದರಾಬಾದ್ ನಿಜಾಮನಾಗಿರುವಂತ ಎರಡನೇ ಆಶಫ್ ಜಾ ಅಧೀನಲ್ಲಿ ಆಳ್ತಿದ್ದ. ದಕ್ಷಿಣ ಭಾರತದ ಪೂರ್ವ ಕರಾವಳಿಯ ಕೋರಮಂಡಲದ ನಾನು ಅದರ ಹಿನ್ನೆಲೆ ಹೇಳಕತ್ತೀನಿ ನೋಡಿ ನಿಮ್ಗೆಲ್ಲ. ಹಾಗಾದ್ರೆ ಪ್ರಥಮ ಕಾರ್ನಾಟಿಕ್ ಯುದ್ಧ ಇನ್ನೊಂದ್ಸರಿ ಹೇಳ್ರಿ. ದಕ್ಷಿಣ ಭಾರತದ ಪೂರ್ವ ಕರಾವಳಿಯ ಕೋರಮಂಡಲದ ಹಿನ್ನಾಡಿ ದೇಶವನ್ನ ಕಾರ್ನಾಟಿಕ್ ಕರೀತಿದ್ರು. ಅದನ್ನ ಯಾರಾದ್ರಂದ್ರೆ ದೋಸ್ತ್ ಅಲಿ ಆಳ್ತಿದ್ರು. ಆ ದೋಸ್ತ್ ಅಲಿಯ ಮೇಲೆ ಯಾರ ದಾಳಿ ಮಾಡಿದ್ರು ಅಂದ್ರೆ ಮರಾಠರು ದಾಳಿ ಮಾಡಿ ಮರಾಠರು ದೋಸ್ತ್ ಅಲಿಯನ್ನು ಕೊಂದು ಹಾಕಿ ಅವನ ಅಳಿನಾಗಿರುವಂತ ಚಂದಾ ಸಾಹೇಬನನ್ನ ಮಹಾರಾಷ್ಟ್ರದ ಸತಾರ್ ಜೈಲಿನಲ್ಲಿ ಬಂಧಿಸ್ತಾರೆ. ಓಕೆ, ನೆಕ್ಸ್ಟ್ ಪ್ರಥಮ ಕಾರ್ನಾಟಿಕ್ ಯುದ್ಧ. ಪ್ರಥಮ ಕಾರ್ನಾಟಿಕ್ ಯುದ್ಧ. ಈ ಪ್ರಥಮ ಕಾರ್ನಾಟಿಕ್ ಯುದ್ಧದ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 1746ರಿಂದ 1748. 1746ರಿಂದ 1748 ಪ್ರಥಮ ಕಾರ್ನಾಟಿಕ್ ಯುದ್ಧದ ಕಾಲಾವಧಿ. ಯಾಕೆ ಈ ಯುದ್ಧ ನಡೀತು? ಪ್ರಥಮ ಕಾರ್ನಾಟಿಕ್ ಯುದ್ಧ ಕಾರಣ ಏನು? ಯಾರು ಹೇಳ್ತಾರೆ? ಎಕ್ಸಲೆಂಟ್. ಆಸ್ಟ್ರಿಯಾದ ಉತ್ತರಾಧಿಕಾರದ ಯುದ್ಧ ನೋಡಿ. ಆಸ್ಟ್ರಿಯಾದ ಉತ್ತರಾಧಿಕಾರದ ಯುದ್ಧ ಯಾಕೆ ನಡೀತು? ಪ್ರಥಮ ಕಾರ್ನಾಟಿಕ್ ಯುದ್ಧ ಅಂತಂದ್ರ ಆಸ್ಟ್ರಿಯಾದ ಉತ್ತರಾಧಿಕಾರದ ಯುದ್ಧ. ಆಸ್ಟ್ರಿಯಾದಲ್ಲಿ ಒಬ್ಬ ರಾಜಕುಮಾರ ಇದ್ದ. ಆಸ್ಟ್ರಿಯಾದ ರಾಜಕುಮಾರ್ ಏನ್ ಮಾಡ್ತಿದ್ದ ಅಂತಂದ್ರೆ ಆ ಸಾಮ್ರಾಜ್ಯ ಆಸ್ಟ್ರಿಯಾ ದೇಶವನ್ನ ಆಳುತ್ತಿದ್ದ. ಆಸ್ಟ್ರಿಯಾ ದೇಶವನ್ನ ಆಳುವಂತ ರಾಜಕುಮಾರ್ ಏನ್ ಮಾಡಿದ ಅಂದ್ರೆ ಸತ್ತು ಹೋಗ್ತಾನೆ. ಯಾವ ವರ್ಷ ಅಂದ್ರೆ 1746. ಆ 1746ರಲ್ಲಿ ಆಸ್ಟ್ರಿಯಾದ ರಾಜಕುಮಾರ ಮರಣ ಅಪ್ಪಿದ ನಂತರ ಇಂಗ್ಲೆಂಡ್ ದೇಶದ ರಾಜಕುಮಾರಿಯ ಮಗ ನಾನ್ ಅಧಿಕಾರಕ್ಕೆ ಬರ್ತೀನಿ ಅಂತವ. ಫ್ರಾನ್ಸ್ ದೇಶದ ರಾಜಕುಮಾರಿಯ ಮಗ ನಾನ್ ಅಧಿಕಾರಕ್ಕೆ ಬರ್ತೀನಿ ಅಂತವ. ಹಾಗಾದ್ರೆ ಆ ಆಸ್ಟ್ರಿಯಾದ ಉತ್ತರಾಧಿಕಾರ ಸಲುವಾಗಿ ಸುಮ್ನೆ ಬ್ರಿಟಿಷರು ಮತ್ತು ಫ್ರೆಂಚರು ಹೊಡೆದಾಳಕ್ ಶುರು ಮಾಡಿದ್ರು. ಯುರೋಪ ಖಂಡದಲ್ಲಿ ನಡೆದ ಆಸ್ಟ್ರಿಯಾದ ಉತ್ತರಾಧಿಕಾರದ ಬಿಸಿ ಭಾರತ ದೇಶಕ್ಕೆ ತಟ್ಟಿತ್ತು ನೋಡಿ. ಎಲ್ಲಿ ಆಸ್ಟ್ರಿಯಾ ದೇಶ, ಎಲ್ಲಿ ಭಾರತ ದೇಶ, ಎತ್ತಣ ಮಾಮಾರ ಎತ್ತಣ ಕೋಗಿಲೆ. ಯುರೋಪ ಖಂಡದಲ್ಲಿ ನಡೆದಂತ ಹೋರಾಟದ ಬಿಸಿ ಭಾರತ ದೇಶಕ್ಕೆ ತಟ್ಟಿತ್ತು. ಪ್ರಥಮ ಕಾರ್ನಾಟಿಕ್ ಯುದ್ಧ 1746ರಿಂದ 48ರವರೆಗೆ ನಡೀತು. ಯಾಕೆ ನಡೀತು ಅಂದ್ರೆ ಆಸ್ಟ್ರಿಯಾದ ಉತ್ತರಾಧಿಕಾರದ ಬಿಸಿ. 1746ರಲ್ಲಿ ಆಸ್ಟ್ರಿಯಾದ ರಾಜಕುಮಾರ ವಿಯನ್ನಾದಲ್ಲಿ ಮರಣ ಆಗ್ತಾನೆ. ಆಸ್ಟ್ರಿಯಾದ ರಾಜಧಾನಿ ವಿಯನ್ನಾ ಅಂತ ಕರಿತೀವಿ ನಾವು. ಆ ಆಸ್ಟ್ರಿಯಾದ ರಾಜಕುಮಾರನಾಗಿರುವಂತ ಅಲ್ಲಿಯ ಮೆಟ್ರಿನಿಕ್ ಅನ್ನುವಂತ ಒಬ್ಬ ರಾಜಕುಮಾರನ ಮರಣ ಆಗ್ತಾನೆ. ಮರಣ ಅಪ್ಪಿದ ನಂತರ ಅಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳೇನು ಮಾಡಿದವು ಅಂತಂದ್ರೆ ಆಸ್ಟ್ರಿಯಾದ ಉತ್ತರಾಧಿಕಾರ ಸಲುವಾಗಿ ಯುದ್ಧ ನಡೀತು. ರಾಹುಲ್ಲ ಸಪ್ತವಾರ್ಷಿಕ ಯುದ್ಧ, ಅದು ಬೇರೆ, ಅದು ಮುನ್ನಡೀತದ. ಅದು ಹಾಗಾದ್ರೆ ಆಸ್ಟ್ರಿಯಾದ ಉತ್ತರಾಧಿಕಾರದ ಬಿಸಿ ಭಾರತಕ್ಕೆ ತಟ್ಟಿದಾಗ ಭಾರತ ದೇಶದಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು ಅಂತಂದ್ರೆ ಪಾಂಡಿಚೇರಿಯಲ್ಲಿ ಡುಪ್ಲೆ ಇದ್ದ. ಮದ್ರಾಸ್ದಲ್ಲಿ ಯಾರಿದ್ರಂದ್ರೆ ಬಾರ್ನೆಟ್ ಅನ್ನುವಂತ ವ್ಯಕ್ತಿ ಇದ್ದ. ಮದ್ರಾಸ್ದಲ್ಲಿ ಬಾರ್ನೆಟ್ ಇದ್ದ, ಪಾಂಡಿಚೇರಿಯಲ್ಲಿ ಡುಪ್ಲೆ ಇದ್ದ. ಆ ಬಾರ್ನೆಟ್ ಏನಂದ ಅಂದ್ರ ಫ್ರೆಂಚರ ಸೊಕ್ಕೆ ಜಾಸ್ತಿ ಆಗ್ಯದ, ಫ್ರೆಂಚರು ಸುಮ್ನೆ ನಮ್ಮೊಂದಿಗೆ ಯುದ್ಧ ಮಾಡ್ತಾ ಇದ್ದಾರೆ,
ಫ್ರೆಂಚರನ್ನ ಹೆಂಗಾರ ಮಾಡಿ ಭಾರತ ದೇಶದಿಂದ ಹೊರ ಹಾಕುವುದೇ ನನ್ನ ಉದ್ದೇಶ ಅಂದ. ಯಾರು? ಬಾರ್ನೆಟ್. ಅವಾಗ ಡೂಪ್ಲೆ ಅಂದ, ಯಾಕಲ್ಲೇ ಬಾರ್ನೆಟ್ ಅಂದವ. ಡೂಪ್ಲೆ ಅಂದವ, ಫ್ರೆಂಚ್ ಗವರ್ನರ್ ಆಗಿರುವಂತ ಡೂಪ್ಲೆ ಅಂದ, ಯಾಕರಲೇ ಬಾರ್ನೆಟ್ ಮೈನ್ ಸೊಕ್ಕನ್ನಿಂದು. ಡೂಪ್ಲೆ ಸುಮ್ ಕುಂದ್ರಲೇ ಇಲ್ಲ, ತನ್ನ ಸ್ನೇಹಿತನಾಗಿರುವಂತ ಲಾಬೋರ್ನೈಸನಿಗೆ ಪತ್ರ ಬರೆದು. ಇಲ್ಲಿ ಮಾರಿಸಸ್ ಅನ್ನುವಂತ ರಾಷ್ಟ್ರ ಇದೆ, ಆ ಮಾರಿಸಸ್ನ ಗವರ್ನರ್ ಆಗಿರುವಂತ ಲಾಬೋರ್ನೈಸನಿಗೆ ಪತ್ರ ಬರೀತಾನೆ. ಪ್ರೀತಿಯ ಸ್ನೇಹಿತನಾಗಿರುವಂತ ಲಾಬೋರ್ನೈಸನೆ ಭಾರತ ದೇಶದಲ್ಲಿ ಒಬ್ಬ ಇಂಗ್ಲಿಷ್ ಅಧಿಕಾರಿಯಾಗಿರುವಂತ ಬಾರ್ನೆಟ ನನಗೆ ಅಂಜಿಕೆ ಹಾಕ್ತಾ ಇದ್ದಾನೆ, ನನಗೆ ಬೆದರಿಸ್ತಾ ಇದ್ದಾನೆ, ದಯವಿಟ್ಟು ಹೆಂಗಾರ ಮಾಡಿ ನೀ ಬರಬೇಕು, ಬಂದು ಈ ಯುದ್ಧದಲ್ಲಿ ಪಾಲ್ಗೊಂಡು ಅವನನ್ನ ನಾಶ ಮಾಡಬೇಕು ಅಂದವ. ಅವಾಗ ಲಾಬೋರ್ನೈಸ್ ಏನ್ ಮಾಡಿಬಿಟ್ಟ ಅಂದ್ರ 8 ಹಡಗ 3,000 ಜನ ತಗೊಂಬಂದ ಬಿಟ್ಟ. 8 ಹಡಗು 3,000 ಜನರೊಂದಿಗೆ ಲಾಬೋರ್ನೈಸ್ ಮಾರಿಸಿಸ್ ಬಂದು ಈ ಡೂಪ್ಲೆಗಂದ, ಮಚ್ಚೆ ಎಲ್ಲದನ್ನು ಹೇಳುವಂತ, ಮಚ್ಚೆ ಎತ್ತೇ ಬಿಡಮ್ಮ, ನಿನಗ್ ಹಿಂಗಂದಾನ, ನೀನು ಭಾರತದಿಂದ ಹೊರ ಹಾಕ್ತೀನಿ ಅಂದನಂದ್ರೆ ನಿನ್ನ ಅವನು ಉಳ್ಸೋದ ಬ್ಯಾಡ ಅಂತ ಹೇಳಿ ಲಾಬೋರ್ನೈಸ್ ಯಾರಿಗ ಅಂದ ಅಂತಂದ್ರೆ ಡೂಪ್ಲೆಗ್ ಅಂದ ಬಿಟ್ಟು. ಮಚ್ಚೆ ಹಾಕದು ಮಚ್ಚೆ ಅದು ನಿಮ್ ಮಾಯಿ. ಇಬ್ರು ಸೇರಿ ಏನಂದ್ ಬಿಟ್ರಂದ್ರೆ ಅವ್ನ ಎತ್ತೆ ಬಿಡಮಂತ ಎಲ್ಲಿಗೆ ಬಂದ್ರು, ಅರಕಾಟಕ್ಕೆ ಬಂದ್ರು. ಅರಕಾಟದಲ್ಲಿರುವಂತ ಬಾರ್ನೆಟ್ ಅದನ್ನ ಸುದ್ದಿ ತಿಳಿದು ಓಡ್ಲಕ್ ಶುರು ಮಾಡಿಬಿಟ್ಟ. ಬಾರ್ನೆಟ್ ಓಡ್ತಾ 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 ಯಾರ ಹತ್ರ ಹೋದ ಅಂತಂದ್ರೆ ದೇಶೀಯ ಅರಸನಾಗಿರುವಂತ ಅನುವರದ್ದನ್ ಹತ್ರ ಹೋದ. ಅನುವರದ್ದನ್ ಕೇಳಿದ, ಸಹಾಯ ಕೇಳ್ತಾನೆ. ಹಿಂಗ ಆ ಡೂಪ್ಲೆ ಮತ್ತು ಮಾರಿಸಿಸ್ ಗವರ್ನರ್ ಆಗಿರುವಂತ ಲಾಬೋರ್ನೈಸ್ ಇಬ್ರು ಸೇರಿ ನನ್ ಮೇಲೆ ದಂಡೆ ಬಂದಾರ, ನನ್ನ ಮೇಲೆ ದಾಳಿ ಮಾಡ್ಯಾರ, ಹೆಂಗಾರ ಮಾಡಿ ನೀ ಸಹಾಯ ಮಾಡಂದಾಗ ಆ ಅನುವರದ್ದಿದ್ನಲ್ಲ, ಅನುವರದ್ದನ್ ಯಾರಿಗೆ ಸಹಾಯ ಮಾಡಿದ ಅಂದ್ರೆ ಆ ಬಾರ್ನೆಟ್ಗೆ ಸಹಾಯ ಮಾಡಿದ. ಹಾಗಾದ್ರೆ ಅನ್ವರುದ್ದೀನ್ ಬಾರ್ನೆಟ್, ಬಾರ್ನೆಟ್ ಒಂದಾದ್ರು ವರ್ಸಸ್ ಈ ಭಾಗದಲ್ಲಿ ಡೂಪ್ಲೆ ಮತ್ತೆ ಲಾಬೋರ್ನೈಸ್. ಈ ಡೂಪ್ಲೆ ಮತ್ತು ಲಾಬೋರ್ನೈಸ್ ಮತ್ತು ಬಾರ್ನೆಟ್ ಹೊಡೆದ ಯುದ್ಧ ಸ್ಟಾರ್ಟ್ ಆಗಿಬಿಡುತ್ತೆ. ಡೂಪ್ಲೆ ಬಾರ್ನೆಟ್ ಮತ್ತು ಅನುವರದ್ದನ್ ಕಂಟೆಗೆ ಹಾಕಿ ಹೊಡ್ಲಕ್ ಶುರು ಮಾಡಿ ಉಳ್ಳಾಡಿಸಿ ಹೊಡೆದರ್ರಕ್ ಅನುವರದ್ದನ ಬಿಟ್ಟು ಓಡ್ಲಕ್ ಶುರು ಮಾಡಿದ. ಯುದ್ಧ ಭೂಮಿನ ಬಿಟ್ಟು ಓಡದೆ ಒಂದ್ ಸೌಂಡ್ ಹಾರಿ ಜೀವ ಹೊಡಿತಾನ ಬಾ ಅಂತೇಳಿ. ಬಾರ್ನೆಟ್ ನಿಂದ್ರು ಹೋಯಣ್ಣ ಅಂತವ, ಬಿಡುವ ಮರ, ಇಬ್ರು ಅವ್ರು ಬಾಳ್ ಡೇಂಜರ್ ಅದಾರ ಅಂತೇಳಿ ಇವ್ರು ಇಬ್ರು ಹೋಗಿ ಒಂದ್ ಕಡೆ ಮೀಟಿಂಗ್ ಮಾಡಿದ್ರು. ಅವಂತರು ಬಾಳ್ ಡೇಂಜರ್, ಹೆಂಗಾರ ಮಾಡಿ ಸೋಲಿಸ್ಬೇಕು ಅಂತ ಹೇಳಿ ಬಾರ್ನೆಟ್ ಮತ್ತು ಅನುವರದ್ದನ್ ಇಬ್ರು ಸೇರಿ ಏನ್ ಮಾಡಿದಾರ ಅಂದ್ರೆ ಲಾಬೋರ್ನೈಸನ್ ಕರೆದ್ರು, ಬಾ ಇಲ್ಲಿ ಅಂತ. ಲಾಬೋರ್ನೈಸನ್ ಕರೆದಾಗ ಲಾಬೋರ್ನೈಸ್ ಅಂದ, ಯಾಕಂತ ಕೇಳಿದ, ನಿನಗೆ ನಾವು 500 ಪೌಂಡ್ ಹಣವನ್ನು ಕೊಡುತ್ತೇವೆ, ಈ 500 ಪೌಂಡ್ ಹಣವನ್ನು ತೆಗೆದುಕೊಂಡು ಭಾರತ ದೇಶದಿಂದ ನೀವು ಹೋಗ್ಬೇಕಂದಾಗ ಆಯ್ತು ಅಂತ ಹೇಳಿ ಹಣದ ಆಶೆಗಾಗಿ ಲಾಬೋರ್ನೈಸ ಭಾರತವನ್ನು ಬಿಟ್ಟು ಎಲ್ಲಿಗೆ ಹೋದ? ಆ ಮಾರಿಸಿಸ್ಗೆ ಹೋಗ್ತಾನೆ. ಡೂಪ್ಲೆ ಏಕಾಂಗಿಯಾಗಿ ಉಳಿತಾನೆ. ಏಕಾಂಗಿಯಾಗಿರುವಂತ ಡೂಪ್ಲೆ ಅಂತಾನೆ ಏನು ಅಂದ್ರ, ನನ್ನ ಸ್ನೇಹಿತ ಹಣದ ಆಶೆಗಾಗಿ ನನಗೆ ಮೋಸ ಮಾಡಿದ ಅಂತ. ಆದ್ರೂ ಡೂಪ್ಲೆ ಧೃತಿಗೆಡಂಗಿಲ್ಲ. ಡೂಪ್ಲೆ ಮತ್ತೇನ್ ಮಾಡಿದ ಅಂದ್ರ ಮದ್ರಾಸ್ ಕೋಟೆಯನ್ನ ವಶಪಡಿಸಿಕೊಳ್ಳುತ್ತಾನೆ. ಮದ್ರಾಸ್ ಕೋಟೆಯನ್ನು ವಶಪಡಿಸಿಕೊಂಡು ಸೇಂಟ್ ಜಾರ್ಜ್ ಕೋಟೆಯನ್ನ ವಶಪಡಿಸಿಕೊಳ್ತಾನೆ. ಡೂಪ್ಲೆ ಇಲ್ಲಿ ಮಹತ್ವಾಕಾಂಕ್ಷಿಯಾಗಿದ್ದರಿಂದ ಭಾರತ ದೇಶದಲ್ಲಿ ಪ್ರಥಮ ಆಂಗ್ಲೋ ಫ್ರೆಂಚ್ ಕದನದಲ್ಲಿ, ಪ್ರಥಮ ಕಾರ್ನಾಟಿಕ್ ಯುದ್ಧದಲ್ಲಿ ಯಶಸ್ವಿಯಾಗುತ್ತಾನೆ. ಹಾಗಾದ್ರೆ ಪ್ರಥಮ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯ್ತಂದ್ರ ಎಕ್ಸ್ಲಾ ಚಾಪಲ್ ಒಪ್ಪಂದ. ಇದು 2019 ಡಿಸೆಂಬರ್ 18ನೇ ತಾರೀಕ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹೈಸ್ಕೂಲ್ ಟೀಚರ್ ಕೇಳಿದಂತ ಪ್ರಶ್ನೆ. ಪ್ರಥಮ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂತ ಕ್ವಶನ್ ಕೇಳೋಣ. ಎಕ್ಸ್ಲಾ ಚಾಪಲ್ ಒಪ್ಪಂದಕ್ಕೆ ಮುಕ್ತಾಯವಾಯಿತು. ಎಕ್ಸ್ಲಾ ಚಾಪಲ್ ಒಪ್ಪಂದದ ಪ್ರಕಾರ ಭಾರತ ದೇಶದಲ್ಲಿ ಫ್ರೆಂಚರು ಗೆದ್ದ ಪ್ರದೇಶಗಳನ್ನ ಬ್ರಿಟಿಷರಿಗೆ ಬಿಟ್ಟುಕೊಡುವುದು. ಭಾರತದಲ್ಲಿ ಫ್ರೆಂಚರು ಗೆದ್ದಂತ ಪ್ರದೇಶಗಳನ್ನು ಬ್ರಿಟಿಷರ ಪ್ರದೇಶಗಳನ್ನ ಏನು ಫ್ರೆಂಚರು ಗೆದ್ದಿದ್ರಲ್ಲ, ಗೆದ್ದ ಪ್ರದೇಶಗಳನ್ನು ಬಿಟ್ಟುಕೊಡೋದು. ಇನ್ನು ಮೇಲೆ ನಾವು ನಿಮ್ಮ ಮೇಲೆ ದಾಳಿ ಮಾಡಂಗಿಲ್ಲ, ನೀವು ನಮ್ಮ ಮೇಲೆ ದಾಳಿ ಮಾಡಬಾರದು ಅಂತೇಳಿ ಒಪ್ಪಂದದ ಪ್ರಕಾರ. ಮತ್ತೆ ಯುದ್ಧಗಳನ್ನ ಬಿಡುಗಡೆ ಮಾಡೋದು, ನಿಮ್ಮ ಮೇಲೆ ನಾವು ದಾಳಿ ಮಾಡಬಾರದು, ನಮ್ಮ ಮೇಲೆ ನೀವು ದಾಳಿ ಮಾಡಬಾರದು ಅಂತೇಳಿ ಒಪ್ಪಂದದ ಕರಾರುಗಳಾಗ್ತವೆ. ಹೀಗೆ ಪ್ರಥಮ ಆಂಗ್ಲೋ ಫ್ರೆಂಚ್ ಕದನ ಮುಕ್ತಾಯವಾಯಿತು. ಯಾವ ಯುದ್ಧ ನಡೀತು ಅಂತ ಕ್ವಶನ್ ಕೇಳಿದ್ರೆ ಸೇಂಟ್ ಥೋಮ್ ಕಾಳಗ. ಈ ಸೇಂಟ್ ಥೋಮ್ ಕಾಳಗಕ್ಕಿರುವ ಇನ್ನೊಂದು ಹೆಸರೇ ಅಡಿಯಾರ್ ಕಾಳಗ ಅಂತ ಕರಿತೀವಿ.
ಅಡಿಯಾರ್ ಕಾಳಗ ಅಂದ್ರು ಒಂದೇ, ಸೇಂಟ್ ಥೋಮ್ ಕಾಳಗ ಅಂದ್ರು ಒಂದೇ. ಈ ಅಡಿಯಾರ್ ಕಾಳಗ ಅಥವಾ ಸೇಂಟ್ ಥೋಮ್ ಕಾಳಗದಲ್ಲಿ ಯಾರು ಗೆದ್ರು ಅಂದ್ರ ಫ್ರೆಂಚರ್ ಗೆಲ್ತಾರೆ, ಬ್ರಿಟಿಷರು ಸೋಲ್ತಾರೆ. ಅನುರುದ್ದೀನಿಗೆ ಹಿನ್ನಡೆ ಆಯ್ತು. ಅನುರುದ್ದೀನ ಒಬ್ಬ ದೇಶೀಯ ಅರಸ, ಅನವಶ್ಯಕವಾಗಿ ಯುದ್ಧದಲ್ಲಿ ಪಾಲ್ಗೊಳ್ಳಬಾರದಿತ್ತು. ಆದರೂ ಅನವಶ್ಯಕವಾಗಿ ಯುದ್ಧದಲ್ಲಿ ಪಾಲ್ಗೊಂಡ. ಯುದ್ಧದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಸೋಲನ್ನು ಒಪ್ಪಿಕೊಂಡ ಅಂತ ಹೇಳಿ ನಾವು ಅಧ್ಯಯನ ಮಾಡ್ತೀವಿ. ಪ್ರಥಮ ಕಾರ್ನಾಟಿಕ್ ಯುದ್ಧ ಬಹಳ ವಿಶೇಷವಾಗಿರುವಂತ ಯುದ್ಧ ಇದು. ಯಾರು ಹೇಳ್ತಾರೆ? ಸೋತವರು ಬ್ರಿಟಿಷರು. ಎರಡನೇ ಕಾರ್ನಾಟಿಕ್ ಯುದ್ಧ, ಎರಡನೇ ಕರ್ನಾಟಿಕ್ ಯುದ್ಧ ಅಥವಾ ದ್ವಿತೀಯ ಕಾರ್ನಾಟಿಕ್ ಯುದ್ಧ. ಈ ದ್ವಿತೀಯ ಕಾರ್ನಾಟಿಕ್ ಯುದ್ಧ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 1749ರಿಂದ 1754ರವರೆಗೆ. 1749ರಿಂದ 1754ರವರೆಗೆ ಎರಡನೇ ಕಾರ್ನಾಟಿಕ್ ಯುದ್ಧ. ಯಾಕೆ ನಡೀತು ಎರಡನೇ ಕಾರ್ನಾಟಿಕ್ ಯುದ್ಧ ಅಂದ್ರ ದೇಶೀಯ ಆಂತರಿಕ ಕಲಹ. ದೇಶೀಯ ಆಂತರಿಕ ಕಲಹ, ದೇಶೀಯ ಆಂತರಿಕ ಕಲಹ, ರಾಷ್ಟ್ರೀಯ ಆಂತರಿಕ ಕಲಹ. ಈ ದೇಶೀಯ ಆಂತರಿಕ ಕಲಹದಿಂದ ಎರಡನೇ ಕಾರ್ನಾಟಿಕ್ ಯುದ್ಧ ನಡೀತದೆ. ರಾಷ್ಟ್ರೀಯ ಆಂತರಿಕ ಕಲಹ ಅಥವಾ ದೇಶೀಯ ಆಂತರಿಕ ಕಲಹದಿಂದ ಎರಡನೇ ಕಾರ್ನಾಟಿಕ್ ಯುದ್ಧ ನಡೀತು ಅಂತ ಹೇಳಿ ಗುರುತಿಸ್ತೀವಿ. ಏನ್ ಸರ್ ಇದು ದೇಶೀಯ ಆಂತರಿಕ ಕಲಹ ಅಂತಂದ್ರ, ಆಕ್ಚುಲಿ ಡೂಪ್ಲೆ ಏನ್ ವಿಚಾರ ಮಾಡ್ತಾನಂದ್ರ, ನಾವು ಬ್ರಿಟಿಷರು ಮತ್ತು ನಮ್ಮ ಮಧ್ಯದಲ್ಲಿ ಸಾಕಷ್ಟು ಕದನಗಳು ಅದಾವೆ. ನಮ್ ಕಂಡ್ರೆ ಬ್ರಿಟಿಷರ್ಗಾಗಿ ಬರಂಗಿಲ್ಲ, ಬ್ರಿಟಿಷರ್ ಕಂಡ್ರೆ ನಮಗಾಗಿ ಬರಂಗಿಲ್ಲ. ಆದರೆ ಅನವಶ್ಯಕವಾಗಿ ಯಾರು ಎಂಟ್ರಿ ಕೊಟ್ರು ಯುದ್ಧ ಭೂಮಿಯಲ್ಲಿ ಅಂತಂದ್ರೆ, ಅನವಶ್ಯಕವಾಗಿ ಯಾರು ಎಂಟ್ರಿ ಕೊಟ್ರು? ಅನುರುದ್ದೀನ್ ಎಂಟ್ರಿ ಕೊಟ್ಟ. ಅನುರುದ್ದೀನ್ ಈ ಯುದ್ಧದಲ್ಲಿ ಬರಬಾರದಿತ್ತಲ್ಲ, ಯಾಕೆ ಬಂದ? ಅನುರುದ್ದೀನ್ ಅವಶ್ಯಕತೆನೇ ಇರಲಿಲ್ಲ. ಅನವಶ್ಯಕವಾಗಿ ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟ. ಅನವಶ್ಯಕವಾಗಿ ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟನಂದ್ರ ಅವ ನೆಮ್ಮದಿಯಾಗಿ ಬದುಕಬಾರದು. ನೆಮ್ಮದಿಯಾಗಿ ಬದುಕಬಾರದು ಅಂತಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಅಂದ್ರ ನೇರವಾಗಿ ಯಾರ ಹತ್ರ ಹೋಗ್ತಾನಂದ್ರೆ ಈ ಡೂಪ್ಲೆಗೆ ಸಿಟ್ಟಿರ್ತದೆ. ಯಾರ ಮೇಲೆ? ಅನುರುದ್ದೀನ್ ಮೇಲೆ ಸಿಟ್ಟಿರ್ತದೆ. ಅವಾಗ ಡೂಪ್ಲೆ ಯಾರ ಹತ್ರ ಹೋದ ಅಂತಂದ್ರೆ ನೇರವಾಗಿ ಮಹಾರಾಷ್ಟ್ರ ಹೋದ. ಮಹಾರಾಷ್ಟ್ರದ ಸತಾರದಲ್ಲಿರುವಂತ ಚಂದ ಸಾಹೇಬನನ್ನು ಬಿಡುಗಡೆ ಮಾಡ್ತಾನೆ. ಯಾಕೆ? ನಾ ಮೊದಲು ಹೇಳಿದ್ದೆ ನಿಮ್ಗೊಂದು ಸ್ಟೋರಿ. ಮರಾಠರು ಅರ್ಕಾಟದ ಮೇಲೆ ದಾಳಿ ಮಾಡಿದ್ರು, ಅರ್ಕಾಟದಲ್ಲಿ ದೋಸ್ತಲಿಯನ್ನು ಕೊಂದ್ರು, ಚಂದಾ ಸಾಹೇಬನ್ನು ಬಂಧಿಸಿದ್ರು, ನೆನಪಿದೆಯಾ? ಆ ಚಂದಾ ಸಾಹೇಬನನ್ನು ಬಿಡುಗಡೆ ಮಾಡಿದವ್ರು ಯಾರು ಅಂತಂದ್ರೆ ಡೂಪ್ಲೆ ಬಿಡುಗಡೆ ಮಾಡಿದ. ಯಾಕೆ ಡೂಪ್ಲೆ ಬಿಡುಗಡೆ ಮಾಡಿದ ಅಂದ್ರೆ ಡೂಪ್ಲೆಗೆ ಅನುರುದ್ದೀನ್ ತೊಂದರೆ ಕೊಟ್ಟಿದ್ನಲ್ಲ, ಬ್ರಿಟಿಷರ ಪರವಾಗಿ ಹೋರಾಟ ಮಾಡಿದ್ದ ಅನುರುದ್ದೀನ್. ಅದಕ್ಕ ಚಂದಾ ಸಾಹೇಬನನ್ನ ಮಹಾರಾಷ್ಟ್ರ ಜೈಲಿನಿಂದ ಬಿಡುಗಡೆ ಮಾಡಿದಾಗ ಚಂದಾ ಸಾಹೇಬ್ ಓಡ್ತಾ 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 ಎಲ್ಲಿಗೆ ಬಂದಂದ್ರ ಅರ್ಕಾಟಕ್ ಬರ್ತಾನೆ. ಅರ್ಕಾಟಕ್ ಬಂದು ಆ ಅನುರುದ್ದೀನ್ಗೆ ಏನಂತಾನಂದ್ರೆ ಪ್ರಶ್ನೆ ಮಾಡ್ತಾನ ಅವನ ಅಧಿಕಾರವನ್ನ. ಕೆಳಗಿಳಿ ಅಂತಾನೋ, ಸಿಂಹಾಸನದಿಂದ ಕೆಳಗಿಳಿ ಅಂತ. ಅವಂತ ನಾಯಕ್ ಇಳಿಬೇಕು ಕೆಳಗಂತ. ಸುಮ್ಮಿಳಿಯೋ ಏನಚ್ಚಿ, ನೀ ಯಾರು ಅಂತ ಕೇಳ್ತಾನ ಅನುರುದ್ದೀನ್. ನೀ ಯಾರಂದಾಗ ಚಂದಾ ಸಾಹೇಬ್ ಅಂತಾನೆ 1740ರಾಗ ದೋಸ್ತಲಿ ಅಂತ ಒಬ್ಬ ವ್ಯಕ್ತಿ ಇದ್ದ, ಅವನ ಅಳಿಯ ನಾನು. ಆ ದೋಸ್ತಲಿಯನ್ನ ಅವರು ಕೊಂದಾಕಿ ನನ್ನನ್ನು ಅವರು ಬಂಧಿಸಿದ್ರು ಬ್ರಿಟಿಷರು, ಇದು ಮರಾಠರು. ನನ್ನನ್ನು ಯಾರೋ ಒಬ್ಬ ಪುಣ್ಯಾತ್ಮ ಬಿಡುಗಡೆ ಮಾಡ್ಯಾನ, ಬಿಡುಗಡೆ ಮಾಡಿದ್ದಾನೆ. ದಯವಿಟ್ಟು ಇದು ನೀ ಸಿಂಹಾಸನದಿಂದ ಕೆಳಗಿಳಿ ಅಂತ. ಸಿಂಹಾಸನದಿಂದ ಕೆಳಗಿಳಿ ಅಂತ ಯಾರು? ಅನುರುದ್ದೀನ್. ಯಾರಿಗೆ? ಸರಿ, ಯಾರು? ಚಂದಾ ಸಾಹೇಬ್ ಯಾರಿಗೆ ಕೇಳಿದ ಅಂದ್ರೆ ಅನುರುದ್ದೀನ್ಗೆ ಅಂತಾನೆ. ಅವಾಗ ಅನುರುದ್ದೀನ್ ಅಂತಾನ, ನೀ ಹೇಳೋ ಸ್ಟೋರಿ ನನ್ಗೆ ಎಲ್ಲೆಲ್ಲೆಲ್ಲೆಲ್ಲಿ ಗೊತ್ತಾಗಲಾಗ್ಯದ. ನೀ ಏನು ಸ್ಟೋರಿ ಹೇಳಾಕತ್ತಿಲ್ಲ, ಈ ಸ್ಟೋರಿ ನನ್ ತೆಲಿಗೆ ಹತ್ತಲಾಗ್ಯದ. ನೀ ಹೇಳುವಂತ ಕತೆ, ನೀ ಹೇಳುವ ಸ್ಟೋರಿ ನನ್ಗೆ ಎಲ್ಲಿ ತೆಲಿಗೆ ಹತ್ತಲಾಗ್ಯದ. ನೀ ಯಾರೋ ಗೊತ್ತಿಲ್ಲ, ಆದರೆ ನೀ ಹೋಗಿ ಹೈದರಾಬಾದಲ್ಲಿರುವಂತ 2ನೇ ಆಶಫ್ ಜಾನ್ ಕಡೆಯಿಂದ ಒಂದು ಲೆಟರ್ ತೊಂಬ. ಯಾಕೆ ಹೈದರಾಬಾದಲ್ಲಿರುವಂತ ಆಶಫ್ ಜಾನ್ ಕಡೆಯಿಂದ ಲೆಟರ್ ತರಬೇಕು ಅಂದ್ರ, ಇದಕ್ಕೆಲ್ಲ ಮುಖ್ಯಸ್ಥ ಯಾರಂದ್ರ ಹೈದರಾಬಾದದ 2ನೇ ಆಶಫ್ ಜಾ. ಅವ ಏನಾದ್ರೂ ಸಿಂಹಾಸನದಿಂದ ಕೆಳಗಿಳಿ ಅಂತ ಒಂದು ಮಾತಂದ್ರೆ ಸಾಕು, ನಾ ಇಳಿದು ಬಿಡ್ತೀನಿ. 1 ನಿಮಿಷ ಕುಂದರಲ್ಲ ಸಿಂಹಾಸನ ಮೇಲೆ. ನೀ ಅವನ ಕಡೆಯಿಂದ ಹೇಳಿಸ್ಬಿಡು. ಒಂದೇ ಒಂದು ಲೆಟರ್ ತೊಂಬ, ಒಂದು ಲೆಟರ್ ತಂದು ಬಿಡಪ್ಪ, ನಾ ಕೆಳಗಿಳಿಲ್ಲ ಅಂದ್ರೆ ಕೇಳಲಿ ಅಂತ. ಅವಾಗ ಚಂದಾ ಸಾಹೇಬನ್ ಒಂದ್ ಧೈರ್ಯ ಬಂದು, ಕರೆ ಹೇಳಕತ್ತಿಲ್ ನೀ ಅಂತ. ಹೌದು, ಕರೆ ಹೇಳಕತ್ತೀನಿ. ಆಯ್ತಂತ ಈ ಚಂದಾ ಸಾಹೇಬ್ ಯಾರ ಹತ್ರ ಹೋದ ಅಂತ
ಹೈದರಾಬಾದಕ್ಕೆ ಹೋಗ್ತಾನೆ. ಹೈದರಾಬಾದಕ್ಕೆ ಹೋಗೋದ್ರಾಗ ಹೈದರಾಬಾದ್ ಸಿಂಹಾಸನಕ್ಕಾಗಿ ಹೊಡೆದಾಟ ಸ್ಟಾರ್ಟ್ ಆಗಿದೆ. ಹೈದರಾಬಾದ್ನಲ್ಲಿ ನಾಜೀರ್ ಜಂಗ ವರ್ಸಸ್ ಮುಜಾಫರ್ ಜಂಗನ ಮಧ್ಯೆ ಯುದ್ಧ ನಡೆದ್ಬಿಟ್ಟು. ನಾಜೀರ್ ಜಂಗ ಯಾರಂದ್ರೆ ಹಿರಿಯ ಮಗ, ಮುಜಾಫರ್ ಜಂಗ ಯಾರಂದ್ರೆ ಮಗಳ ಮಗನಾಗಿರುವಂತ ಮುಜಾಫರ್ ಜಂಗ ಹಿರಿಯ ಮಗನಾಗಿರುವಂತ ನಾಜೀರ್ ಜಂಗನ ಮಧ್ಯದಲ್ಲಿ ಹೈದರಾಬಾದ್ ಸಿಂಹಾಸನಕ್ಕಾಗಿ ಕಚ್ಚಾಟ ಪ್ರಾರಂಭ ಆಗ್ಯದ. ಹೈದರಾಬಾದ್ ಸಿಂಹಾಸನಕ್ಕಾಗಿ ಹೊಡೆದಾಟ ಪ್ರಾರಂಭ ಆಗ್ಯದ. ಯಾರ್ಯಾರ ಮಧ್ಯೆ? ನಾಜೀರ್ ಜಂಗ್ ವರ್ಸಸ್ ಮುಜಾಫರ್ ಜಂಗನ ಮಧ್ಯದಲ್ಲಿ. ನಾಜೀರ್ ಜಂಗ ಮುಜಾಫರ್ ಜಂಗನ ಮೇಲೆ ಹೈದರಾಬಾದ್ ಸಿಂಹಾಸನ. ಅವಾಗ ಏನ್ ಗೊತ್ತಾಯ್ತಂದ್ರೆ ಎರಡನೇ ಆಶಫ್ ಜಾ ಸತ್ತಾನ ಅಂತ ಗೊತ್ತಾಯ್ತು. ಯಾರಿಗಿ? ಚಂದಾ ಸಾಹೇಬ್. ಅವಾಗ ಚಂದಾ ಸಾಹೇಬ ಆ ಎರಡನೇ ಆಶಫ್ ಜಾನ ಗೋರಿ ಮುಂದೆ ಹೋಗಿ ಬಿದ್ದು ಅಡ್ಡ ಅಳುದು ಕರಿದು ಚಿರು ನೋಡಕ್ ಅಳುವಂತ ಸಮಯದಲ್ಲಿ ನಾಜೀರ್ ಜಂಗ ನೀವ ಯಾರ್ಲಿ ಎಷ್ಟು ಅಳ್ಳಕತ್ತಾನಲ್ಲ ಅಂತ ಅವ್ನ್ ಕರೋದ್ರ. ಯಾರ್ ನೀ ಅಂತ. ಇಲ್ಲ, ನಾನು ಹಿಂಗ ಅರ್ಕಾಟದ ಸಿಂಹಾಸನದ ರಾಜ ಆಗ್ಬೇಕಾಗಿತ್ತು, ಆದ್ರೆ ಚಂದಾ ಸಾಹೇಬ ನನ್ನ ಹೆಸರು ಚಂದಾ ಸಾಹೇಬ, ಇಲ್ಲಿ ಅನುರುದ್ಧನ ಸಿಂಹಾಸನ ಕೆಳಗಿಳಿಸ್ಬೇಕಿತ್ತು. ನಿಮ್ಮಪ್ಪ ಇನ್ನೊಂದ್ 8 ದಿನ ಬಿಟ್ಟು ಸತ್ರ ಏನಾಗ್ತಿತ್ತು? ಪರ್ಮಿಷನ್ ಲೆಟರ್ ಕೊಟ್ಟು ಸತ್ ಬಿಟ್ರೆ ನಡೀತತ್ತಲ್ಲ ಅಂತ. ಹೋಗೋ ಮರ ನಿಂದಿ ಏನ್ ಇರ್ತದ ಅಂತ. ಅವ್ರ ಸಿಂಹಾಸನಕ್ಕಾಗಿ ಅವ್ರ ಹೋರಾಟ, ಇವ್ರ ಸಿಂಹಾಸನಕ್ಕಾಗಿ ಇವ್ರ ಹೋರಾಟ. ವಾಪಸ್ ಚಂದಾ ಸಾಹೇಬ್ ಹೋಗ್ತಾ ಬಂದ. ಎಲ್ಲಿಗೆ ಬಂದ? ಅರ್ಕಾಟಕ್ ಬಂದ. ಅರ್ಕಾಟಕ್ ಬಂದ ಅನುರುದ್ದಿನ್ ಅಂತಾನ, ಸಿಂಹಾಸನ ಕೆಳಗಿಳಿ ನೀ ಮೊದಲಂತ. ಅವ ಅನುರುದ್ದಿನ್ ಅಂತಾನ, ಲೆಟರ್ ಎಲ್ಲೈತ್ ಕೊಡೋ ಲೆಟರ್ ಅಂತ. ನಾವು ಲೆಟರ್ ಇಲ್ಲ ಏನಿಲ್ಲ, ಅವ್ ಸತ್ತಾನವ, ನಾವ್ ಹೋಗೋದಕ್ಕ ಸತ್ತಾನಂದ್ರ ನಾನು ಸಿಂಹಾಸನ ಕೆಳಗಿಳಂಗಿಲ್ಲ ಅಂತ. ಅವಾಗ ಚಂದಾ ಸಾಹೇಬ್ ಏನ್ ಮಾಡಿದಂದ್ರೆ ಡೂಪ್ಲೆನಿಸ್ ಸಹಾಯ ಕೇಳ್ತಾನೆ. ನೋಡಿ, 2 ಸಿಂಹಾಸನಗಳ ಮಧ್ಯದಲ್ಲಿ ಹೋರಾಟ. ಒಂದು ಅರ್ಕಾಟದ ಸಿಂಹಾಸನಕ್ಕಾಗಿ ಹೋರಾಟ, ಇನ್ನೊಂದು ಹೈದರಾಬಾದ್ ಸಿಂಹಾಸನಕ್ಕಾಗಿ ಹೋರಾಟ. ಹೈದರಾಬಾದ್ ಸಿಂಹಾಸನಕ್ಕಾಗಿ ಹೋರಾಟ, ಅರ್ಕಾಟದ ಸಿಂಹಾಸನಕ್ಕಾಗಿ ಚಂದಾ ಸಾಹೇಬ್ ವರ್ಸಸ್ ಅನ್ವರುದ್ದೀನ್. ಹೈದರಾಬಾದ್ ಸಿಂಹಾಸನಕ್ಕಾಗಿ ನಾಜೀರ್ ಜಂಗ್ ವರ್ಸಸ್ ಮುಜಾಫರ್ ಜಂಗ್. ಹೊಡೆದ್ರ ದೊಡ್ಡ ಮಟ್ಟದ ಹೋರಾಟ ಸ್ಟಾರ್ಟ್ ಆಯ್ತು. ಅರ್ಕಾಟದ ಸಿಂಹಾಸನಕ್ಕಾಗಿ ಚಂದಾ ಸಾಹೇಬ್ ವರ್ಸಸ್ ಅನ್ನೋದಿನ್ನ, ಹೈದರಾಬಾದ್ ಸಿಂಹಾಸನಕ್ಕಾಗಿ ನಾಜೀರ್ ಜಂಗ್ ವರ್ಸಸ್ ಮುಜಾಫರ್ ಜಂಗ್. ಹಾಗಾದ್ರೆ ಚಂದಾ ಸಾಹೇಬ್ ಬ್ರಿಟಿಷದವ್ರು ಬಿಡುಗಡೆ ಮಾಡಿದವರು ಯಾರು? ಫ್ರೆಂಚರು ಬೆಂಬಲ ಕೊಟ್ಟರು. ಅನುರುದ್ದೀನ್ ಯಾರಿಗೆ ಬೆಂಬಲ ಕೊಟ್ಟು ಹೋಗಿದ್ದ? ಫಸ್ಟ್ ಬ್ರಿಟಿಷರಿಗೆ ಬೆಂಬಲ ಕೊಟ್ಟು ಹೋಗಿದ್ದ. ಬ್ರಿಟಿಷರು ಬೆಂಬಲ ಕೊಟ್ಟರು. ನೋಡಿ, ಚಂದಾ ಸಾಹೇಬನ ಬದಲಾಗಿ ಫ್ರೆಂಚರು ಬಂದ್ರು, ಅನುರುದ್ದೀನ್ ಬದಲಾಗಿ ಬ್ರಿಟಿಷರು ಬಂದ್ರು. ಇಲ್ಲಿ ಸೇಮ್ ಬ್ರಿಟಿಷ್ ಇವನಿಗೆ ಬೆಂಬಲ ಕೊಟ್ರೆ, ಮುಜಾಫರ್ ಜಂಗನಿಗೆ ಫ್ರೆಂಚರು ಬೆಂಬಲ ಕೊಟ್ರು. ಹಾಗಾದ್ರೆ 2 ಟೀಮ್ಗಳು ಬೇಕಾಗಿದ್ದು, 2 ಟೀಮ್ಗಳು ಸೃಷ್ಟಿಯಾದವು. ಅರ್ಕಾಟದ ಸಿಂಹಾಸನಕ್ಕಾಗಿ ಚಂದಾ ಸಾಹೇಬ್ ವರ್ಸಸ್ ಅನುರುದ್ದೀನ್, ಹೈದರಾಬಾದ್ ಸಿಂಹಾಸನಕ್ಕಾಗಿ ನಾಜೀರ್ ಜಂಗ್ ವರ್ಸಸ್ ಮುಜಾಫರ್ ಜಂಗನ ಮಧ್ಯೆ ಯುದ್ಧ ಸ್ಟಾರ್ಟ್ ಆಯ್ತು. ದೊಡ್ಡ ಮಟ್ಟದ ಹೋರಾಟ. ಹಾಗಾದ್ರೆ ಇವರಿಬ್ಬರ ಮಧ್ಯದಲ್ಲಿ, ಚಂದಾ ಸಾಹೇಬ್ ವರ್ಸಸ್ ಅನುರುದ್ದೀನ್ ಮಧ್ಯದಲ್ಲಿ ನಡೆದ ಕದನದ ಹೆಸರು ಅಂಬೂರು ಕಾಳಗ. ಇವರಿಬ್ಬರ ಮಧ್ಯೆ ನಡೆದಂತ ಕಾಳಗ ಯಾವಂದ್ರೆ ಜಿಂಜಿ ಕಾಳಗ. ಇವರಿಬ್ಬರ ಮಧ್ಯದಲ್ಲಿ ಅಂಬೂರು ಕಾಳಗ, ಇವರಿಬ್ಬರ ಮಧ್ಯದಲ್ಲಿ ಜಿಂಜಿ ಕಾಳಗ ಸ್ಟಾರ್ಟ್ ಆಯ್ತು. ಚಂದಾ ಸಾಹೇಬ್ ವರ್ಸಸ್ ಅನುರುದ್ದೀನ್ ಮಧ್ಯದಲ್ಲಿ ಅಂಬೂರು ಕಾಳಗ ಆದರೆ, ನಾಜೀರ್ ಜಂಗ್ ವರ್ಸಸ್ ಮುಜಾಫರ್ ಜಂಗನ ಮಧ್ಯೆ ಜಿಂಜಿ ಕಾಳಗ. ಚಂದಾ ಸಾಹೇಬ್ ಏನ್ ಮಾಡಿಬಿಟ್ಟ ಅಂದ್ರೆ ಅನುರುದ್ದೀನ್ ಅಂಬೂರು ಕಾಳಗದಲ್ಲಿ ಕೊಲೆ ಮಾಡಿಬಿಟ್ಟ. ಅನುರುದ್ದೀನ್ ಸಾಯುವಂತ ಸಮಯದಲ್ಲಿ ತನ್ನ ಮಗನಾಗಿರುವಂತ ಮೊಹಮ್ಮದ್ ಅಲಿ ಕರೀತಾನೆ. ಮೊಹಮ್ಮದ್ ಅಲಿ ಕರೆದ ಏನ್ ಮಾಡಿಬಿಡ್ತಾನಂದ್ರ, ಒಂದು ವೇಳೆ ನೀನು ಯುದ್ಧ ಭೂಮಿಯಲ್ಲಿ ಇದ್ರೆ ಬಿಡಂಗಿಲ್ಲ, ಅವ ಗ್ಯಾರಂಟಿ ಸಾಯ್ ಹೊಡಿತಾರ, ಇಬ್ಬರು ಡೇಂಜರ್ ಅದಾರ, ಅದಕ್ಕ ದಯವಿಟ್ಟು ಓಡಿ ಹೋಗಂದಾಗ ಮೊಹಮ್ಮದ್ ಅಲಿ, ಅನುರುದ್ದೀನನ ಮಗನಾಗಿರುವ ಮೊಹಮ್ಮದ್ ಅಲಿ ಎಲ್ಲಿ ಹೋದ ಅಂದ್ರ ತಿರುಚನಾಪಳ್ಳಿಗೆ ಓಡಿ ಹೋಗ್ತಾನೆ. ಮೊಹಮ್ಮದ್ ಅಲಿ ಎಲ್ಲಿಗೆ ಓಡೋದಂದ್ರೆ ತಿರುಚನಾಪಳ್ಳಿಗೆ. ಅವಾಗ ಚಂದಾ ಸಾಹೇಬ್ ಏನ್ ಮಾಡಿದಂದ್ರೆ ಅರ್ಕಾಟದ ಸಿಂಹಾಸನಕ್ಕೆ ಬರ್ತಾನೆ. ಅರ್ಕಾಟದ ಸಿಂಹಾಸನವನ್ನ ಚಂದಾ ಸಾಹೇಬ್ ವಹಿಸ್ಕೊಂಡು 80 ಗ್ರಾಮಗಳನ್ನು ಕೊಡ್ತಾನೆ. ಅಳುದು ಕರಿದು ಮಾಡ್ತಾನೆ. ಅವಾಗ ಅಳಾಕ್ ಶುರು ಮಾಡುವಾಗ ಚಂದಾ ಸಾಹೇಬ್ ಡೂಪ್ಲಿ ಅಂತಾನೆ, ಯಾಕೆ ಅಳ್ತಿಯಪ್ಪ ಅಂತ.
ಇಲ್ಲ ನಾ ಜೈಲಿದ್ದೆ, ನನ್ನ ಬಿಡುಗಡೆ ಮಾಡಿ, ಇವತ್ತು ಈ ಸಿಂಹಾಸನಕ್ಕೆ ಬರ್ಬೇಕಾದ್ರೆ, ಈ ಅಧಿಕಾರವನ್ನು ಪಡಿಬೇಕಾದ್ರೆ, ನನಗ ಈ ಸಿಂಹಾಸನ ಅಧಿಕಾರಕ್ಕೆ ಬರ್ಬೇಕಾದ್ರೆ ನೀನೇ ಕಾರಣ, ನಿನ್ನಿಂದನೇ ಈ ಸಿಂಹಾಸನಕ್ಕೆ ಬಂದೀನಿ, ಅದಕ್ಕೆ ಸಂಪತ್ ಭರಿತವಾದ 80 ಗ್ರಾಮಗಳಂತೂ ಅಂತ ತಗೊಂಡ. ಇಲ್ಲಿ ನಾಜಿರ್ ಜಂಗ್ ವರ್ಸಸ್ ಮುಜಾಫರ್ ಜಂಗ್. ನಾಜಿರ್ ಜಂಗ ಮುಜಾಫರ್ ಜಂಗನನ್ನ ಜಿಂಜಿ ಕಾಳಗದಲ್ಲಿ ಸೋಲಿಸ್ತಾನೆ. ಜಿಂಜಿ ಕಾಳಗದಲ್ಲಿ ಸೋಲಿಸ್ತಾನೆ. ಆ ಜಿಂಜಿ ಕಾಳಗದಲ್ಲಿ ಸೋಲಿಸಿ ಇವ ಪುಣ್ಯಾತ್ಮ ಸಿಂಹಾಸನಕ್ಕೆ ಹೋಗ್ಬೇಕಲ್ಲ ನಾಜಿರ್ ಜಂಗ್, ಹೋಗಂಗಿಲ್ಲ. ಇವ ಎಲ್ಲಿಗೆ ಹೋಗ್ತಾನಂದ್ರೆ ಆಂಧ್ರ ಪ್ರದೇಶದಲ್ಲಿ ಆ ಕರ್ನೂಲ್ ಅನ್ನುವಂತ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಕಡಾಪ್ ಅನ್ನುವಂತ ಪ್ರದೇಶ ಇತ್ತು. ಆ ಕಡಾಪಕ್ಕೆ ಹೋಗ್ತಾನೆ. ಕಡಾಪದಲ್ಲಿ ಜಿಂಕೆ ಮಾಂಸ ತಂದು ತನ್ನ ಜನರಿಗೆ ಹಂಚುವುದರ ಮೂಲಕ ಸೆಲೆಬ್ರೇಟ್ ಆಗ್ಬೇಕು ಅಂತ ಅವನ ವಿಚಾರ. ಆ ಜಿಂಕೆ ಮಾಂಸ ತರ್ಲಾಕ್ ನಾಜಿರ್ ಜಂಗ್ ಕಡಾಫ್ಕ್ ಹೋಗ್ತಾನೆ. ಆ ಕಡಾಫಕ್ ಜಿಂಕೆಗೆ ಬಾಣ ಬಿಡ್ತಾನೆ. ಆ ಜಿಂಕೆಗೆ ಇವನು ಬಿಟ್ಟಂತ ಬಾಣ ಹೋಗಿ ಜಿಂಕೆ ಬೀಳ್ತದೆ. ಎಲ್ಲಿಂದ ತೂರಿಕೊಂಡು ಬಂದ ಬಾಣ ಒಂದು ಇವನಿಗೆ ಬಿಡಿತು. ಹಾಗಾದ್ರೆ ಕಡಾಪದ ಪಠಾಣ ಅಂತ, ಕಡಾಪದ ಪಠಾಣ. ಈ ಕಡಾಪದ ಪಠಾಣ ಅನ್ನುವಂತ ವ್ಯಕ್ತಿ ಇವನನ್ನು ಸಾಯಿ ಹೊಡಿತಾನೆ. ನಾಜಿರ್ ಜಂಗನನ್ನು ಕೊಲೆ, ಆ ಪಾಪ ಕೊಲೆ ಮಾಡ್ಬೇಕಂತ ಉದ್ದೇಶ ಇರಲಿಲ್ಲ, ಆಕಸ್ಮಿಕವಾಗಿ ಬಿಟ್ಟಂತ ಬಾಣ ಬಂದು ನಾಜಿರ್ ಜಂಗನ ಬೀಳ್ತದೆ. ನಾಜಿರ್ ಜಂಗ್ ಬಿದ್ದು ಒದ್ದಾಡಿ ಸತ್ತು ಹೋಗಿ ಬಿಡ್ತಾನೆ. ಅವಾಗ ಯಾರಿಗೆ ಖುಷಿ ಆಯ್ತು ಅಂದ್ರೆ ಮುಜಾಫರ್ ಜಂಗ್ ಖುಷಿ ಆಯ್ತು. ಮುಜಾಫರ್ ಜಂಗ್ ಏನ್ ಮಾಡಿದಂದ್ರೆ ಮತ್ತೆ ಸಿಂಹಾಸನಕ್ಕೆ ಬರ್ತಾನೆ ವಾಪಸ್. ಮುಜಾಫರ್ ಜಂಗ್ ಸಿಂಹಾಸನಕ್ಕೆ ಬಂದು ಬರೀ 6 ತಿಂಗಳದಾಗ ಸತ್ತು ಹೋಗ್ಬಿಡ್ತಾನೆ ಇವನು. ಹಾಗಾದ್ರೆ ನಾಜಿರ್ ಜಂಗನು ಸತ್ತ, ಮುಜಾಫರ್ ಜಂಗನು ಸತ್ತ. ಇವರಿಬ್ಬರ ಬದಲಾಗಿ ನಾಜಿರ್ ಜಂಗನ ತಮ್ಮನಾಗಿರುವಂತ ಸಲಾಬತ್ ಜಂಗ್ ಅಧಿಕಾರಕ್ಕೆ ಬಂದ. ಸಲಾಬತ್ ಜಂಗ್ ಅಧಿಕಾರಕ್ಕೆ ಬಂದ. ಸಲಾಬತ್ ಜಂಗ್ ಹೆಂಗಿದ್ದ ಅಂತಂದ್ರೆ ಅವನ್ಗೆ ಗೊತ್ತೇ ಇರಲಿಲ್ಲ ಅಧಿಕಾರ ಅಂದ್ರೆ ಏನು ಗೊತ್ತಿಲ್ಲ, ಆಸೆ ಇರಲಿಲ್ಲ. ಯಾರ ಕರಿತಾರ ಆ ಕಡೆ ಹೋಗ್ಬಿಡವ. ಹಾಗಾದ್ರೆ ಫ್ರೆಂಚರ್ ಶಕ್ತಿ ಜಾಸ್ತಿ ಇತ್ತು, ಫ್ರೆಂಚರ್ ಕಡೆ ಬೆಂಬಲವಾಗಿ ಕೊಟ್ಟ ಸಲಾಬತ್ ಜಂಗ್. ಹಾಗಾದ್ರೆ ಅರ್ಕಾಟದ ಸಿಂಹಾಸನದಲ್ಲಿ ಚಂದಾ ಸಾಹೇಬ್ ಅಧಿಕಾರಕ್ಕೆ ಬಂದ್ರೆ, ಹೈದರಾಬಾದ್ ಸಿಂಹಾಸನದಲ್ಲಿ ಸಲಾಬತ್ ಜಂಗ್ ಅಧಿಕಾರಕ್ಕೆ ಬಂದ. ಎರಡು ಕಡೆ ಫ್ರೆಂಚರು ತಮ್ಮ ಸಾಹಸವನ್ನು ಮರಿತಾರೆ, ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಚಂದಾ ಸಾಹೇಬ್ ಸುಮ್ ಕುಂದ್ರಬೇಕಲ್ಲ, ತನ್ನ ಸಿಂಹಾಸನ ಮೇಲೆ ಕೂತಾನ. ಸುಮ್ ಕುಂದ್ರು ಮನುಷ್ಯನ ಅಲ್ಲ ಚಂದಾ ಸಾಹೇಬ್. ಆ ಚಂದಾ ಸಾಹೇಬ್ ಏನ್ ಮಾಡಿದ ಅಂದ್ರೆ ಡುಪ್ಲೆಗೆ ಹೇಳಿದ, ಯಾಕೋ ನನ್ಗೆ ಸಮಾಧಾನ ಆಗ್ತಾ ಇಲ್ಲ, ನನಗ್ ನೆಮ್ಮದಿ ಇಲ್ಲ, ನನಗ್ ಸಂತೋಷ ಇಲ್ಲ. ಡುಪ್ಲೆ ಅಂದ, ಯಾಕೆ ನೆಮ್ಮದಿ ಇಲ್ಲ, ಏನಾಗ್ಯದ, ಏನ್ ಸಂಕಟ ಆಗಿದೆ? ಇಲ್ಲ, ನನಗ ಆ ಮೊಹಮ್ಮದ್ ಅಲಿ ಅದನ್ನ ತಿರುಚನಾಪಳ್ಳಿಯಲ್ಲಿರುವಂತ ಮೊಹಮ್ಮದ್ ಅಲಿ ಅದನ್ನಲ್ಲ, ಅವ ಯಾವತ್ತಾದ್ರೂ ನನಗೆ ಮುಳುವಾಗ್ತಾನೆ, ಯಾವತ್ತಾದ್ರೂ ಒಂದಿನ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ, ಅದಕ್ಕ ಅವನನ್ನು ಕೊಲೆ ಮಾಡುವವರೆಗೆ ನನಗೆ ಸಮಾಧಾನ ಇಲ್ಲ ಅಂತ. ಅವಾಗ ಡುಪ್ಲೆ ಎಲ್ಲ ನಾಳೆಗೆ ನಡೆಯಲು ಹೋಮ್ ಅಂತ ಹೇಳಿ ಚಂದಾ ಸಾಹೇಬ್ ಮತ್ತು ಡುಪ್ಲೆ ಎಲ್ಲಿಗೆ ಹೋದ್ರಂದ್ರೆ ತಿರುಚನಪಳ್ಳಿಗೆ ಹೊಂಟ್ರು. ಆ ತಿರುಚನಾಪಳ್ಳಿಗೆ ಹೋಗುವಂತ ಸಮಯದಲ್ಲಿ ಮೊಹಮ್ಮದ್ ಅಲಿ ವಿಷಯ ಗೊತ್ತಾಗಿ ಮೊಹಮ್ಮದ್ ಅಲಿ ಎಲ್ಲಿಗೆ ಪತ್ರ ಬರದ ಅಂದ್ರೆ, ಉತ್ತರ ಭಾರತಕ್ಕೆ ಪತ್ರ ಬರದ, ರಾಬರ್ಟ್ ಕ್ಲೈವನ್ಗೆ ಪತ್ರ ಬರದ, ಪ್ರೀತಿಯ ರಾಬರ್ಟ್ ಕ್ಲೈವನೇ, ದಕ್ಷಿಣ ಭಾರತದಲ್ಲಿ ನಿನ್ನ ಸಾಮ್ರಾಜ್ಯ ನಶಿಸಿ ಹೋಗುತ್ತಿದೆ. ನಮ್ಮಪ್ಪ ನಿನಗೆ ಬೆಂಬಲ ಕೊಟ್ಟು, ನಿಮ್ಮ ಸಾಮ್ರಾಜ್ಯಕ್ಕೆ ಬೆಂಬಲ ಕೊಟ್ಟು ನಮ್ಮ ಸಾಮ್ರಾಜ್ಯ ನಾಶ ಆಗೋಯ್ತು. ಅಷ್ಟೇ ಅಲ್ಲ, ಆ ಫ್ರೆಂಚರು ಮತ್ತು ಅವ ಯಾರು ಚಂದಾ ಸಾಹೇಬ್ ಇಬ್ರು ಸೇರಿ ನನ್ನ ಮ್ಯಾಗ ಅಟ್ಯಾಕ್ ಮಾಡಕತ್ತಾರ, ನೀ ಏಕೆ ನನಗೆ ಸಹಾಯ ಮಾಡಬಾರದು? ನೀ ಬಂದು ನನಗೆ ಸಹಾಯ ಯಾಕೆ ಮಾಡಬಾರದು ಅಂದಾಗ, ರಾಬರ್ಟ್ ಕ್ಲೈವ್ ಆಗತಾನೆ ಅಧಿಕಾರಕ್ಕೆ ಬಂದಂತ ವ್ಯಕ್ತಿ. ರಾಬರ್ಟ್ ಕ್ಲೈವ್ ಆಗತಾನೆ ಸಿಂಹಾಸನವನ್ನು ಏರಿದಂತ ರಾಬರ್ಟ್ ಕ್ಲೈವ್ ಈ ಪತ್ರ ನೋಡಿದ ತಕ್ಷಣ ವೇಗವಾಗಿ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಓಡಿ ಬಂದ್ಬಿಟ್ಟು, ದಕ್ಷಿಣ ಭಾರತಕ್ಕೆ ಬಂದು ರಾಬರ್ಟ್ ಕ್ಲೈವ್ ನೇರವಾಗಿ ಯಾರನ್ನ ಅಧಿಕಾರಕ್ಕೆ ತಂದು ಬಿಟ್ಟ ಅಂದ್ರೆ ಮೊಹಮ್ಮದ್ ಅಲಿಯನ್ನ ಅರ್ಕಾಟದ ಸಿಂಹಾಸನಕ್ಕೆ ತರ್ತಾನೆ. ಅರ್ಕಾಟದ ಸಿಂಹಾಸನಕ್ಕೆ ತಂದು ವಾಪಸ್ ಪತ್ರ ಬರಿತಾನೆ. ಯಾರಿಗೆ? ಚಂದಾ ಸಾಹೇಬನಿಗೆ. ಚಂದಾ ಸಾಹೇಬ ಅರ್ಕಾಟದಾಗ ಯಾಕೆ ಹುಡುಕಾಡ್ಲಕತ್ತಿ? ಅರ್ಕಾಟದಲ್ಲಿ ಯಾಕೆ ಹುಡುಕಾಡಕತ್ತೀನೋ? ಸರಿ, ತಿರುಚನಾಪಳ್ಳಿಯಲ್ಲಿ ಯಾಕೆ ಹುಡುಕಾಡಕತ್ತೀನೋ? ಆಲ್ರೆಡಿ ಅರ್ಕಾಟಕ್ಕೆ ಬಂದಿದ್ದೇವೆ. ಅರ್ಕಾಟದ ಸಿಂಹಾಸನವನ್ನ ಮೊಹಮ್ಮದ್ ಅಲಿ ವಹಿಸಿಕೊಂಡಿದ್ದಾನೆ. ನಿನಗೆ ತಾಕತ್ತಿದ್ರೆ, ನಿನ್ನಲ್ಲಿ ಶಕ್ತಿ ಇದ್ದರೆ ನಮ್ಮೊಂದಿಗೆ ಯುದ್ಧ ಮಾಡು ಅಂತ ಹೇಳಿ ರಾಬರ್ಟ್ ಕ್ಲೈವ್ ಯಾರಿಗೆ ಪತ್ರ ಬರೋದಂದ್ರೆ ಚಂದಾ ಸಾಹೇಬನಿಗೆ. ಚಂದಾ ಸಾಹೇಬನಿಗೆ ಪತ್ರ ಬರೆದ ಸಮಯದಲ್ಲಿ, ಅದೇ ಸಮಯದಲ್ಲಿ ಇನ್ನೊಂದು ಪತ್ರ ಬಂತು. ಇನ್ನೊಂದು ಪತ್ರ ಎಲ್ಲಿಂದ ಅಂದ್ರೆ ಫ್ರೆಂಚ್ ಸರ್ಕಾರದಿಂದ ಪತ್ರ ಬರುತ್ತೆ. ಆ ಫ್ರೆಂಚ್ ಸರ್ಕಾರ ಏನು ಪತ್ರ ಬರೆದಿತ್ತಂದ್ರೆ ಡುಪ್ಲೆನಿಗೆ ಪತ್ರ ಬರೆದಿತ್ತು. ಡುಪ್ಲೆ ಭಾರತ ದೇಶದಲ್ಲಿ ನೀ ಅನವಶ್ಯಕವಾಗಿ ಯುದ್ಧ ಮಾಡ್ತಾ ಇದ್ದೀಯಾ, ಅದಕ್ಕೆ ನೀನು ದಯವಿಟ್ಟು ಈ ಪತ್ರ ಮುಟ್ಟಿದ ತಕ್ಷಣನೇ ಫ್ರೆಂಚ್ ಸರ್ಕಾರಕ್ಕೆ ವಾಪಸ್ ಆಗಬೇಕು ಅಂದಾಗ ಚಂದಾ ಸಾಹೇಬ ಈ ಪತ್ರ ನೋಡಿ ಅಂಜಲಿಲ್ಲ, ಆ ಪತ್ರ ನೋಡಿ ಅಂಜಬಿಟ್ಟ ಚಂದಾ ಸಾಹೇಬ್ ಡುಪ್ಲೆಗಂದ,
ಅಣ್ಣ ಹೋಗ್ಬೇಡವಣ, ಫೈನಲ್ ಮ್ಯಾಚ್ ಅದವಣ, ಹಂಗ್ ಮಾಡಕ್ ಹೋಗ್ಬಿಡೋಣ, ದಯವಿಟ್ಟು ನೀವು ಹೋದೆ ಅಂದ್ರೆ ನನಗೆ ಸಾಯ್ ಹೊಡೆದ್ ಬಿಡ್ತಾರೋ ನನ್ನ ಮಾತು ಕೇಳೋಣ. ಅವಾಗ ಡೂಪ್ಲೆ ಅಂದ, ಇಲ್ಲ ಫ್ರೆಂಚ್ ಸರ್ಕಾರದ ಮಾತನ್ನ ಮೀರಕ್ ಬರಂಗಿಲ್ಲ, ಸರ್ಕಾರ ನನಗೆ ಆದೇಶ ಪತ್ರ ಕಳಿಸ್ಯದ, ಅದಕ್ಕೆ ನಾವು ಹೋಗಬೇಕು ಅಂತ ಹೇಳಿ ಡೂಪ್ಲೆ ಯುದ್ಧ ಭೂಮಿಯನ್ನು ಬಿಟ್ಟು ಮಧ್ಯದಲ್ಲೇ ಓಡುತ್ತಾನೆ. ಅವಾಗ ಏಕಾಂಗಿಯಾಗಿ ಸಿಕ್ಕಂತ ಚಂದಾ ಸಾಹೇಬನನ್ನ ಕಾವೇರಿ ಪಾರ್ಕ್ ಕದನದಲ್ಲಿ, ವೆರಿ ಇಂಪಾರ್ಟೆಂಟ್, ಕಾವೇರಿ ಪಾರ್ಕ್ ಕದನದಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಈ ಮೊಹಮ್ಮದ್ ಅಲಿ ಇಬ್ಬರು ಸೇರಿ ಏನ್ ಮಾಡಿಬಿಟ್ರಂದ್ರ ಚಂದಾ ಸಾಹೇಬನನ್ನ ಕೊಲೆ ಮಾಡಿದ್ರು. ಹಾಗಾದ್ರೆ ಎಲ್ಲರೂ ಸತ್ತರು ನೋಡಿ, ಚಂದಾ ಸಾಹೇಬನು ಸತ್ತ, ಅನೂರುದ್ದೀನು ಸತ್ತ, ನಾಜರ್ ಜಂಗು ಸತ್ತ, ಮುಜಾಫರ್ ಜಂಗನು ಸತ್ತ. ಹಾಗಾದ್ರೆ ಇಲ್ಲಿ ಅಧಿಕಾರಕ್ಕೆ ಬಂದವ್ರು ಯಾರಂದ್ರ ಮೊಹಮ್ಮದ್ ಅಲಿ ಅಧಿಕಾರಕ್ಕೆ ಬಂದ. ಮೊಹಮ್ಮದ್ ಅಲಿ ಅರ್ಕಾಟದ ಸಿಂಹಾಸನಕ್ಕೆ ಬಂದ, ಸಲಾಬತ್ ಜಂಗ್ ಹೈದರಾಬಾದ್ ಸಿಂಹಾಸನಕ್ಕೆ ಬಂದ. ರಾಬರ್ಟ್ ಲೋ ಹೋಗಿ ಸಲಾಬ್ ಜಂಗ್ ಕೇಳಿದ, ಯಾಕಪ್ಪ ಯಾರಿಗೆ ಬೆಂಬಲ? ಅಣ್ಣ ನಾ ನಿಮಗೆ ಬೆಂಬಲ ಕೊಡ್ತೇನ್ರಿ ಅಂತ ಬ್ರಿಟಿಷರಿಗೆ ಬೆಂಬಲ ಕೊಟ್ಬಿಟ್ಟ. ಬ್ರಿಟಿಷರಿಗೆ ಬೆಂಬಲ ಕೊಟ್ಟ. ಅವ ಮಾತಾಡಿಸಿದ್ರ ಕಣ್ಣ ನೀರು ಬರ್ತದ ಅವಂಗ, ಸಲಾಬತ್ ಜಂಗ್ ಅಂತ ಮನುಷ್ಯ ಅವ ಹೈದರಾಬಾದ್ ಸಿಂಹಾಸನದಲ್ಲಿ. ಅಣ್ಣ ನಾ ನಿಮ್ಗೂ ಬೆಂಬಲ ಕೊಡ್ತೇನೆ ಅಂತ ಹೇಳಿ ಎರಡೂ ಕಡೆ ಬ್ರಿಟಿಷರೇ. ಹಾಗಾದ್ರೆ ಇಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ಫ್ರೆಂಚ್ ಸರ್ಕಾರ ತನ್ನ ಅಸ್ತಿತ್ವವನ್ನು ಕಳ್ಕೊತ್ತು. ಅತಿಯಾದ ಆತ್ಮವಿಶ್ವಾಸದಿಂದ ಸಾಮ್ರಾಜ್ಯ ನಶಿಸಿ ಹೋಯಿತು ಅಂತ ಹೇಳಿ ನಾವು ನೋಡ್ತೀವಿ. ಹೀಗೆ ಭಾರತ ದೇಶದಲ್ಲಿ ಎರಡನೇ ಕಾರ್ನಾಟಿಕ್ ಯುದ್ಧ ಇಲ್ಲ, ಎರಡನೇ ಆಂಗ್ಲೋ ಫ್ರೆಂಚ್ ಕದನ ಇದೆಯಲ್ಲ, ಇದು ಕೊನೆ ಮೂಮೆಂಟ್ ಅಲ್ಲಿ ಅಂತಿಮ ಹಂತದಲ್ಲಿ ಬ್ರಿಟಿಷರು ಗೆಲ್ತಾರೆ. ಅವಾಗ 1754ರಲ್ಲಿ ಭಾರತ ದೇಶಕ್ಕೆ ಈ ಡೂಪ್ಲೆನ ಬದಲಾಗಿ ಯಾರು ಬಂದ್ರು ಅಂದ್ರೆ ಗೋಡೆಹೋ ಅನ್ನುವಂತ ವ್ಯಕ್ತಿ ಬಂದ. ಗೋಡೆಹೋ, ಆ ಗೋಡೆಹೋ ಅನ್ನುವಂತ ವ್ಯಕ್ತಿ ಬಂದು ಯಾವ ಒಪ್ಪಂದ ಮಾಡ್ಕೊಂಡ ಅಂದ್ರೆ ಪಾಂಡಿಚೇರಿ ಒಪ್ಪಂದವನ್ನು ಮಾಡಿಕೊಂಡ. ಹಾಗಾದ್ರೆ ಎರಡನೇ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂದ್ರೆ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಆ ಪಾಂಡಿಚೇರಿ ಒಪ್ಪಂದದ ಪ್ರಕಾರ ಸೇಮ್ ಅದೇ, ಗೆದ್ದ ಪ್ರದೇಶಗಳನ್ನು ಬಿಟ್ಟು ಕೊಡುವುದು, ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡುವುದು, ನಿಮ್ಮ ಮೇಲೆ ದಾಳಿ ಮಾಡಬಾರದು, ನೀವು ನಮ್ಮ ಮೇಲೆ ದಾಳಿ ಮಾಡಬಾರದು ಅಂತ ತಿಳ್ಕೊಂಡು ಈ ಗೋಡೆಹೋ ಅನ್ನುವಂತ ವ್ಯಕ್ತಿ ಒಪ್ಪಂದವನ್ನ ಮಾಡ್ಕೊತಾನೆ. ಹೀಗೆ ಭಾರತ ದೇಶದಲ್ಲಿ ಲಾಸ್ಟ್ ಪಾಯಿಂಟ್ ರಿಪೀಟ್ ಮಾಡಿ ಸರ್, ಲೆಟರ್ ಅದು ಯಾರಿಗೆ ಪತ್ರ ಬರದ ಅಂತಂದ್ರ ಅರ್ಕಾಟದಲ್ಲಿರುವಂತ ಕಲ್ಕತ್ತಲ್ಲಿರುವಂತ ರಾಬರ್ಟ್ ಕ್ಲೈವ್ಗೆ ಪತ್ರ ಬರದ. ರಾಬರ್ಟ್ ಕ್ಲೈವ್ ದಕ್ಷಿಣ ಭಾರತ ಸಾಮ್ರಾಜ್ಯ ನಶಿಸಿ ಹೋಗುತ್ತಿದೆ, ದಯವಿಟ್ಟು ನೀವು ನನ್ನ ಬಂದು ರಕ್ಷಣೆ ಮಾಡಬೇಕು, ಯಾಕಂದ್ರೆ ನಮ್ಮ ಅಪ್ಪ ನಿಮ್ಮ ಸಲುವಾಗಿ ಸತ್ತು, ಒಂದನೇ ಕರ್ನಾಟಕ ಯುದ್ಧದಲ್ಲಿ ನಮ್ಮ ಅಪ್ಪ ನಿಮ್ಗೆ ಬೆಂಬಲ ಕೊಟ್ಟ ಸಲುವಾಗಿ ಸತ್ತು ಹೋದ್ನಲ್ಲ, ಅದಕ್ಕೆ ನೀವು ಬರಬೇಕು ಅಂದಾಗ ರಾಬರ್ಟ್ ಕ್ಲೈವ್ ಬಂದು ಮೊಹಮ್ಮದಲಿಗೆ ಹೆಲ್ಪ್ ಮಾಡ್ತಾನೆ. ಮೊಹಮ್ಮದ್ ಹೆಲ್ಪ್ ಮಾಡೋದಲ್ಲ, ಅರ್ಕಾಟದ ಸಿಂಹಾಸನಕ್ಕೆ ಏರಿಸೇ ಬಿಟ್ಟ. ಯಾಕ ಸಿಂಹಾಸನ ಆಗಿತ್ತು, ಇವರೆಲ್ಲ ಬಿಟ್ಟು ಹೋಗಿದ್ರಲ್ಲಿ, ಇವರೆಲ್ಲ ತಿರುಚನಪಳ್ಳಿಯಲ್ಲಿ ಚಂದಾ ಸಾಹೇಬ್ ಮತ್ತು ಡೂಪ್ಲೆ ನಾಯಿ ಹುಡುಕಾಡಿದ್ರಲ್ಲಿ, ಅಲ್ಲಿ ಹುಡುಕಾಡಿದ್ರೆ ಸಿಗ್ಲಾಕ್ ರೆಡಿ ಇಲ್ಲ ಮೊಹಮ್ಮದ್ ಅಲಿ. ಅವಾಗ ಇವ್ರು ಪತ್ರ ಬರೆದ್ರ, ಅಲ್ಯಾಕೆ ಹುಡುಕಾಡ್ತೀರಿ, ಬರ್ರಿ ಇಲ್ಲಿ ಬಂದಿನೂ ಆಲ್ರೆಡಿ ಅರ್ಕಾಟದ ಸಿಂಹಾಸನವನ್ನು ಏರಿವಿ ಅಂತ ಒಂದು ಲೆಟರ್. ಇನ್ನೊಂದು ಲೆಟರ್ ಫ್ರೆಂಚ್ ಸರ್ಕಾರದಿಂದ ಬಂತು, ಭಾರತ ದೇಶದಲ್ಲಿ ಡೂಪ್ಲೆನೆ ನೀನು ಅನವಶ್ಯಕವಾಗಿ ಯುದ್ಧ ಮಾಡ್ತಾ ಇದ್ದೀಯಪ್ಪ, ದಯವಿಟ್ಟು ಈ ಪತ್ರ ಮುಟ್ಟಿದ ತಕ್ಷಣ ನೀನು ಸರ್ಕಾರಕ್ಕೆ ಬೇಕು ಅಂತ. ಅವಾಗ ಆಯ್ತಿರಿ ಅಂತ ಅವ್ನು ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋಗುವ ಸಮಯದಲ್ಲಿ ಅಂತಾನೆ ಯಾರು ಚಂದಾ ಸಾಹೇಬ್, ಅಣ್ಣ ಬಿಟ್ಟು ಹೋಗ್ಬಿಡೋಣ, ಫೈನಲ್ ಮ್ಯಾಚ್ ಅದೋಣ, ನೀನೇ ಓಪನರ್ ಹೋಣ, ಓಪನರ್ ನೀನೇ ಬ್ಯಾಟಿಂಗ್ ಆಡ್ಬೇಕು, ಇಲ್ಲಂದ್ರ ನನ್ನ ಸಾಮ್ರಾಜ್ಯ ನಶಿಸಿ ಹೋಗ್ತು. ಇಲ್ಲೋ ದೋಸ್ತ, ನಮ್ದೆಲ್ಲ ಟೆಸ್ಟ್ ಮ್ಯಾಚ್ ನೋಡದ, ಅಲ್ಲಿ ಹೋಗ್ಬೇಕಂತ ಹೇಳಿ ಬಿಟ್ಟು ಹೋಗ್ಬಿಟ್ಟ. ಏಕಾಂಗಿಯಾಗಿ ಸಿಕ್ಕ ಚಂದಾ ಸಾಹೇಬನ ಕಾವೇರಿ ಪಾದನದಲ್ಲಿ ಮೊಹಮ್ಮದ್ ಅಲಿ ಮತ್ತು ಡೂಪ್ಲೆ ಇಬ್ರು ಸೇರಿ ಏನ್ ಮಾಡಿದಾರ ಅಂದ್ರ ಅವನನ್ನ ಹತ್ಯೆ ಮಾಡಿದ್ರು. ಹತ್ಯೆ ಮಾಡುವುದರ ಮೂಲಕ ಎರಡನೇ ಕಾರ್ನಾಟಿಕ್ ಯುದ್ಧ ಏನಾಯ್ತಂದ್ರ ಮುಕ್ತಾಯವಾಯಿತು ಅಂತ ಹೇಳಿ ಕರಿತೀವಿ. ಮೂರನೇ ಕಾರ್ನಾಟಿಕ್ ಯುದ್ಧ, ಮೂರನೇ ಕಾರ್ನಾಟಿಕ್ ಯುದ್ಧದ ಕಾಲ 1756ರಿಂದ 1763. ಹಾಗಾದ್ರೆ ಎರಡನೇ ಕಾರ್ನಾಟಿಕ್ ಯುದ್ಧದಲ್ಲಿ ಏನ್ ನೆನ್ಪಿಡ್ಬೇಕು ಹೇಳ್ಬಿಡ್ತೇನೆ ನೋಡಿ. ಎರಡನೇ ಕಾರ್ನಾಟಿಕ್ ಯುದ್ಧದಲ್ಲಿ ಎಕ್ಸಾಮ್ಗೆ ಏನ್ ನೆನ್ಪಿಡ್ಬೇಕು ಅಂತಂದ್ರೆ 4 ಪಾಯಿಂಟ್ ನೆನಪಿಡ್ಬೇಕು. 4 ಪಾಯಿಂಟ್ ಯಾವುದು? ಯಾಕೆ ಯುದ್ಧ ನಡೀತು ಅಂದ್ರೆ ದೇಶೀಯ ಆಂತರಿಕ ಕಲಹ. ಯಾ ಯುದ್ಧ ನಡೀತು ಅಂದ್ರೆ ಅಂಬೂರು ಕಾಳಗ. ಯಾರ್ಯಾರ ಮಧ್ಯೆ ನಡೀತು ಅಂತಂದ್ರ ಅರ್ಕಾಟದ ಸಿಂಹಾಸನಕ್ಕಾಗಿ ಚಂದಾ ಸಾಹೇಬ್ ಮತ್ತು ಅನೂರುದ್ದೀನ್, ಹೈದರಾಬಾದ್ ಸಿಂಹಾಸನಕ್ಕಾಗಿ ನಾಜರ್ ಜಂಗ್ ಮತ್ತು ಮುಜಾಫರ್ ಜಂಗ್. ಆ ಸಮಯದಲ್ಲಿ ಭಾರತ ದೇಶದಲ್ಲಿ ಯಾವ ಬ್ರಿಟಿಷ್ ಅಧಿಕಾರಿಗಳಿದ್ರಂದ್ರ ಫ್ರೆಂಚರ ಪರದ ಬದಲಾಗಿ ಡೂಪ್ಲೆ ಇದ್ದ, ಬ್ರಿಟಿಷರ ಬದಲಾಗಿ ರಾಬರ್ಟ್ ಕ್ಲೈವ್ ಇದ್ದ. ಹಾಗಾದ್ರೆ ಯಾವ ಒಪ್ಪಂದ ಅಂದ್ರ ಪಾಂಡಿಚೇರಿ ಒಪ್ಪಂದ. ಇಷ್ಟು ನೆನ್ಪಿಟ್ರೆ ಸಾಕು. ಪಾಂಡಿಚೇರಿ ಒಪ್ಪಂದದೊಂದಿಗೆ ಯುದ್ಧ ಮುಕ್ತಾಯವಾಯಿತು.
ನೆಕ್ಸ್ಟ್ ಮುಂದೆ ಹೋಗೋಣ. ಕಾವೇರಿ ಕದನ ಇಂಪಾರ್ಟೆಂಟ್ ಅಲ್ಲ, ಅಂಬೂರ್ ಕಾಳ ಇಂಪಾರ್ಟೆಂಟ್. ಎಸ್, ಮೂರನೇ ಕಾರ್ನಾಟಿಕ್ ಯುದ್ಧದ ಕಾಲಾವಧಿ 1756ರಿಂದ 1763. ಯಾಕೆ ಯುದ್ಧ ನಡೀತು? ಮೂರನೇ ಕಾರ್ನಾಟಿಕ್ ಯುದ್ಧ ನಡೀಲಿಕ್ಕೆ ಕಾರಣ ಏನು ಅಂದ್ರೆ ಸಪ್ತ ವಾರ್ಷಿಕ ಯುದ್ಧ ಅಂತ. ಸಪ್ತ ವಾರ್ಷಿಕ ಯುದ್ಧ ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಸಪ್ತ ವಾರ್ಷಿಕ ಯುದ್ಧ, ಸಪ್ತ ವಾರ್ಷಿಕ ಯುದ್ಧ ಎಂದರೆ 7 ವರ್ಷಗಳ ಕದನ ಅಂತ ಕರಿತೀವಿ. 7 ವರ್ಷಗಳ ಕದನ ಅಂದ್ರು ಒಂದೇ, ಸಪ್ತ ವಾರ್ಷಿಕ ಯುದ್ಧ ಅಂದ್ರು ಒಂದೇ. ಯಾಕೆ ಸಪ್ತ ವಾರ್ಷಿಕ ಯುದ್ಧ ನಡೀತು? ಹೌದು, ಸಪ್ತ ವಾರ್ಷಿಕ ಕದನ ನಡ್ಲಿಕ್ಕೆ ಕಾರಣ ಏನು ಅಂತಂದ್ರ ಉತ್ತರ ಅಮೆರಿಕಕ್ಕೆ ಇಂಗ್ಲೆಂಡ್ ದೇಶದವರು ಏನ್ ಮಾಡಿದ್ರು ಅಂದ್ರೆ ಪ್ರಯಾಣವನ್ನ ಮಾಡ್ತಾರೆ. ಇಂಗ್ಲೆಂಡ್ ದೇಶದಿಂದ ಅಥವಾ ಯುರೋಪ ಖಂಡದಿಂದ ಯಾವ ವರ್ಷ ಅಂದ್ರೆ 1624. 1624ರಲ್ಲಿ ಯಾರು ಇಂಗ್ಲೆಂಡದಿಂದ ಅಮೆರಿಕ ದೇಶಕ್ಕೆ ಅಂದ್ರೆ ಮೇಲ್ವರ್ಗದವರಿಂದ ತುಳಿತಕ್ಕೊಳಗಾದವರು, ಶೋಷಣೆ ಒಳಗಾದವರು, ದೀನರು, ದಲಿತರು, ನೊಂದವರು, ಸಾಮಾಜಿಕ ಅಸಮಾನತೆ ಉಂಟಾದವರು, ಇಂಗ್ಲೆಂಡದ ಉನ್ನತ ಕಾಯ್ದೆ ಕಾನೂನುಗಳಿಂದ ಬೇಸತ್ತವರು. ಇಂಗ್ಲೆಂಡದಲ್ಲಿ ಒಂದು ಮ್ಯಾಗ್ನಾ ಕಾರ್ಟ್ ಅಂತ ಒಂದು ಕಾಯ್ದೆ ಇತ್ತು. ಆ ಇಂಗ್ಲೆಂಡ್ ದೇಶದ ಮ್ಯಾಗ್ನಾ ಕಾರ್ಟ್ ಎಂಬ ಕಾಯ್ದೆಯಿಂದ ಬೇಸಂತಂತ ಜನಾಂಗ ನಾವು ಇಂಗ್ಲೆಂಡ್ದಾಗ ಇರೋದು ಬೇಡಪ್ಪ ಅಂತ ತಿಳ್ಕೊಂಡು ಅವ್ರು ಬ್ಯಾಸತ್ ಎಲ್ಲಿ ಹೋದ್ರು ಅಂತಂದ್ರೆ ಅಮೆರಿಕ ದೇಶಕ್ಕೆ ಹೋಗ್ತಾರೆ. ಆ ಅಮೆರಿಕ ದೇಶಕ್ಕೆ ಯಾವ ವರ್ಷ ಹೋದ್ರ 1624ರಲ್ಲಿ ಹೋಗ್ತಾರೆ. ಅವ್ರನ್ನ ಕರ್ಕೊಂಡು ಹೋದಂತ ಹಡಗಿನ ಹೆಸರು ಏನಂದ್ರ ಮೇ ಫ್ಲವರ್ ಅನ್ನುವಂತ ಹಡಗು. ಮೇ ಫ್ಲವರ್ ಅನ್ನುವಂತ ಹಡಗು. ಈ ಮೇ ಫ್ಲವರ್ ಅನ್ನುವಂತ ಹಡಗು 1624ರಲ್ಲಿ ಯಾವ ದೇಶಕ್ಕೆ ಹೋಯ್ತು ಅಂತಂದ್ರೆ ಉತ್ತರ ಅಮೆರಿಕದಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶಕ್ಕೆ ಕರ್ಕೊಂಡು ಹೋಯ್ತು. ಉತ್ತರ ಅಮೆರಿಕದಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶಕ್ಕೆ ಕರ್ಕೊಂಡು ಹೋಗ್ತದೆ. ಹೋಗಿ ಅಲ್ಲಿ ಅವರನ್ನ 13 ವಸಾಹತುಗಳನ್ನು ಕಟ್ಕೋತಾರೆ. ಆ 13 ವಸಾಹತು ಜನರನ್ನ ಅಲ್ಲಿ ಜನರು ಏನಂತ ಕರೀತಿದಾರೆ ಅಂದ್ರೆ ಫಿಲ್ ಗ್ರಿಮ್ ಫಾದರ್ಸ್ ಅಂತ ಕರೀತಿದ್ರು. ಫಿಲ್ ಗ್ರಿಮ್ ಫಾದರ್ಸ್, ಇದು ಕ್ವಶನ್ ಆಗಿದೆ ನೋಡಿ. ಯಾರನ್ನ ಫಿಲ್ ಗ್ರಿಮ್ ಫಾದರ್ಸ್ ಎಂದು ಕರೆಯುತ್ತಿದ್ರು ಅಂದ್ರೆ ಆ ಅಮೆರಿಕ ದೇಶದ ಸ್ಥಳೀಯ ಜನ ಏನು ವಸಾಹತುಗಾರರು ಹೋಗಿದ್ರಲ್ಲ, ಆ ವಸಾಹತುಗಾರರು 13 ವಸಾಹತುಗಳಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ರು. ಆ ಬದುಕನ್ನು ಕಟ್ಟಿಕೊಂಡಂತ ವ್ಯಕ್ತಿಗಳಿಗೆ ಸ್ಥಳೀಯ ಜನ ಏನಂತ ಕರೀತಿದ್ರಂದ್ರ ಫಿಲ್ ಗ್ರಿಮ್ ಫಾದರ್ಸ್ ಅಂತ ಕರೀತಿದ್ರು. ಫಿಲ್ ಗ್ರಿಮ್ ಫಾದರ್ಸ್. ಇನ್ನೊಂದ್ಸರಿ ಹೇಳ್ತಾನೆ ನೋಡಿ. ಇಂಗ್ಲೆಂಡ್ ದೇಶದಲ್ಲಿ ಆರ್ಥಿಕ ಶೋಷಣೆಗೊಳಗಾದ ಜನಾಂಗ, ಅಸಮಾನತೆ ಉಂಟಾದಂತ ಜನಾಂಗ, ಮೇಲ್ವರ್ಗದಿಂದ ತುಳಿತಕ್ಕೊಳಗಾದಂತ ಜನಾಂಗ, ಇಂಗ್ಲೆಂಡದ ಕಾಯ್ದೆ ಕಾನೂನುಗಳಿಗೆ ಬೇಸತ್ತಂತ ಜನಾಂಗ, ಬ್ಯಾಡಪ್ಪ ನಮಗ್ ಇಂಗ್ಲೆಂಡ, ನಮಗ್ ಬೇಸತ್ತೋಗಿವ್ ಇಂಗ್ಲೆಂಡ್ ದೇಶ ಅಂತೇಳಿ ಬೇಜಾರಾಗಿ ಬೇಸತ್ತಂತ ಜನಾಂಗ ಏನ್ ಮಾಡಿದಾರಂದ್ರ ನಾವ್ ಈ ಭಾಗದಲ್ಲಿ ಇರಬಾರ್ದು ಅಂತ ತಿಳ್ಕೊಂಡು 1624ರಲ್ಲಿ ತಮ್ಮಂದಿಗೆ ಕುರಿ ಮರಿ ಅವೆಲ್ಲ ತಮ್ಮ ಸಾಮಾನುಗಳು ತಗೊಂಡು ಹೊಂಟ್ರು. ಯಾವ ಹಡಗನ ಬಳಸಿಕೊಂಡು ಅಂದ್ರೆ ಫ್ಲವರ್ ಅನ್ನುವಂತ ಹಡಗನ ಬಳಸ್ಕೊಂಡು. ಹೆಂಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ದುಡ್ಲಕ್ಕ ಮಹಾರಾಷ್ಟ್ರಕ್ಕನೋ ಅಥವಾ ಬೆಂಗಳೂರ್ಕನೋ ಹಾಗಾದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾರೆ. ಹಳ್ಳಿಗೊಳದಾಗ ಮಹಾರಾಷ್ಟ್ರಕ್ಕೆ ಹೋದ್ರೆ ದೇಶಕ್ಕೆ ಹೋದಾರ ಅಂತಾರ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಜನರು ಏನಂತಾರ ಅಂದ್ರೆ ದೇಶಕ್ಕೆ ಹೋಗ್ಯಾರ, ದೇಶಕ್ಕೆ ಹೋಗ್ಯಾರ ಅಂತ. ಹಂಗ ಅವ್ರು ಏನ್ ಮಾಡಿದಾರ ಅಂದ್ರೆ ಇಲ್ಲಿರುವಂತ ಜನ ಬೇಡ ತಮ್ಮ ಬದುಕನ್ನ ಕಟ್ಟಿಕೊಳ್ಳುವ ಸಲುವಾಗಿ ಅಮೆರಿಕ ದೇಶಕ್ಕೆ ಹೋಗಿ 13 ವಸ್ತುಗಳನ್ನು ಕಟ್ಟಿಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಂಡು ವಾಸ ಮಾಡುವಂತ ಸಮಯದಲ್ಲಿ ಅಲ್ಲಿ ಜನರು ಫಿಲ್ ಗ್ರಿಮ್ ಫಾದರ್ಸ್ ಅಂತ ಕರೀತಿದ್ರು. ಯಾವಾಗ ಇಂಗ್ಲೆಂಡ್ ದೇಶ ಅಮೆರಿಕ ದೇಶಕ್ಕೆ ಹೋಗಿದೆ ಅಂದ್ರೆ ನಾಯಕ್ ಸುಮ್ ಕುಂದಿರ್ಬೇಕಂತೇಳಿ ಫ್ರಾನ್ಸ್ ದೇಶ ಏನ್ ಮಾಡಿತು ಅಂತಂದ್ರೆ ಕೆನಡಾ ದೇಶಕ್ಕೆ ಹೋಗ್ತು. ಕೆನಡಾ ದೇಶಕ್ಕೆ ಆ ಕೆನಡಾ ದೇಶದಲ್ಲಿ ಹೋಗಿ ಕೆನಡಾದಲ್ಲಿ ತಮ್ಮ ಅವರು ವ್ಯಾಪಾರ ಮಳಿಗಳನ್ನು ಪ್ರಾರಂಭ ಮಾಡಿದ್ರು. ವ್ಯಾಪಾರ ಮಳಿಗಳನ್ನು ಪ್ರಾರಂಭ ಮಾಡಿ ಸುಮ್ ಕುಂದಿರ್ಲಿಲ್ಲ. ಅವ್ರು ಇಂಗ್ಲೆಂಡ್ದವ್ರಿಗೆ ಕಿರುಕುಳ ಕೊಳ್ಳಕತ್ರು. ಈ ವಸಾಹತುಗಾರರಿಗೆ ಕಿರುಕುಳ ಕೊಡೋದು, ಹೊಡೆದಂಗ್ ಮಾಡೋದು, ಬೈದಂಗ್ ಮಾಡೋದು, ಅಂಜಿಸದಂಗ್ ಮಾಡೋದು, ಸುಮ್ನೆ ಅವ್ರ ಕೈಯನ್ನು ಬ್ಯಾಕಸ್ಕೊಂಡ್ ಹೋಗೋದು, ಹಿಂದ್ ಭವಿಷ್ಯ ಕೊಟ್ಟಂಗ್ ಮಾಡೋದು, ಹೊಡೆದಕ್ಕೆ ಓಡಿ ಬಿಡದೊಮ್ಮೆ. ಅವಾಗ ಇವ್ರಂದ್ರೆ ಯಾಕೆ ಮಾಡಾಕತ್ತಾರ ಅಂತ 1 ದಿನ 2 ದಿನ 3 ದಿನ ಹಿಂಗೆ ನಡೀತದ ಕಿರಿಕಿರಿ. ಅವಾಗ ಅವ್ರು ಕೇಳಿದ್ರೆ ಯಾಕೆ ಈ ತರ ಕಿರುಕುಳ ಕೊಡ್ಲಾಕತ್ತೀರಿ? ಅವಾಗ ಅವ್ರಂದ್ರು ನಾವು ಫ್ರಾನ್ಸ್ ದೇಶದವ್ರ ಅದೀವಿ, ನೀವು ಇಂಗ್ಲೆಂಡ್ ದೇಶದವ್ರ ಅದೀರಿ, ನಿಮ್ ಮೇಲೆ ಕಿರುಕುಳ ಕೊಡುದು ನಮ್ಮ ಮೂಲಭೂತ ಹಕ್ಕು, ಅದು ಆ ಜನ್ಮ ಸಿದ್ಧ ಹಕ್ಕು. ನಾವು ತೊಂದರೆ ಕೊಡೋರೇ, ನಿಮ್ಗೆ ತೊಂದರೆ ಕೊಡಕ್ಕೆ ಬಂದೀವಿ ನಾವು ಇಲ್ಲಿಗೆ.
ಅವಾಗ ಇವ್ರಂದ್ರು ವಸಾಹತುಗಾರಂದ್ರು ನಾವು ಅವ್ರಲ್ಲ ಅಂತ, ನಾವು ಇಂಗ್ಲೆಂಡ್ದವ್ರಲ್ಲ. ನೀವ್ ಹೆಂಗ ಇಂಗ್ಲೆಂಡದ ಅಪೋಸಿಟ್ ಅದಿರ, ನಾವು ಇಂಗ್ಲೆಂಡದ ಅಪೋಸಿಟ್ ಅದೀವಿ. ನಾವು ಅವರನ್ನ ಬೇಸತ್ತು ಬಂದೀವಿ, ಅವ್ರ ವಿರುದ್ಧ ನಾವು ಬಂದಿದ್ದೇವೆ. ಅವ್ರಿಗೆ ನಮ್ಗೆ ಏನು ಸಂಬಂಧ ಇಲ್ಲ. ದಯವಿಟ್ಟು ನಮ್ಗೆ ತೊಂದರೆ ಕೊಡ್ಲಕ್ ಹೋಗ್ಬೇಡ್ರಿ. ನಮ್ ಬದುಕನ್ನ ನಾವು ಕಟ್ಟಿಕೊಳ್ಳೋ ಸಲುವಾಗಿ ನಾವು ದಯವಿಟ್ಟು ನಿಮ್ಮ ಕಿರಿಕಿರಿಗೆ ನಾವು, ನಿಮ್ಮ ತೊಂದರೆಗೆ ನಾವು ಸಹಿಸ್ಕೊಳ್ಳಿಲ್ಲ, ಬ್ಯಾಡ ಅಂತ. ಅವಾಗ ಅವ್ರು ಯಾರು ಫ್ರಾನ್ಸ್ ದೇಶದ, ಕೆನಡಾ ದೇಶದಲ್ಲಿರುವಂತ ಫ್ರಾನ್ಸ್, ಸುಳ್ಳು ಹೇಳಕತ್ತೀರಿ ನೀವು, ನಮ್ಗೆಲ್ಲಾ ಗೊತ್ತ, ನೀವು ಸುಳ್ಳಕತ್ತೀರಿ, ನೀವು ಇಂಗ್ಲೆಂಡ್ ದೇಶದವ್ರು ಅದೇರಿ, ನಮ್ಗೆಲ್ಲಾ ಗೊತ್ತದ, ನೀವು ಬಾಳ ಜಾಣ್ರ ಅದೀರಿ, ಅದಕ್ಕೆ ಹಿಂಗೆಲ್ಲಾ ಹೇಳಕತ್ತೀರಿ. ಇಲ್ರಿ ಅಣ್ಣ, ನಾವ್ ಯಾಕೆ ಸುಳ್ಳು ಹೇಳ, ಕರೆ ಹೇಳಕತ್ತೀವಿ, ನಮ್ ಬಹಳ ಬ್ಯಾಸರಾಗಿ ಬಂದೀವಿ ಅಲ್ಲಿ. ಆ ದೇಶದ ಕಾಯ್ದೆ ಕಾನೂನುಗಳಿಗೆ ಬ್ಯಾಸತ್ತು ನಮ್ ಬದುಕನ್ ಕಟ್ಕೊಳಕ್ ನಾವು ಬಂದೀವಿ, ದಯವಿಟ್ಟು ನಮ್ಮನ್ನ ಬಿಡ್ರಿ. ನೀವೆಲ್ಲಾ ಸುಳ್ಳು ಹೇಳ್ತೀರ. ಮತ್ತೆ ಇದೇ ತರ ಕಿರಿಕಿರಿ ಮಾಡ್ಲಕತ್. ಅವಾಗ ಅಮೇರಿಕ ದೇಶ ಬೇಸತ್ತು ಇಂಗ್ಲೆಂಡ್ ಪತ್ರ ಬರೀತದ. ಏನ್ ಪತ್ರ ಬರೀತದಂದ್ರ, ನಿಮ್ಮ ಕಾಯ್ದೆ ಕಾನೂನುಗಳಿಗೆ ಬೇಸತ್ತು ನಾವು ಬಂದೇವಿ, ನಿಮ್ಮ ಕಾಯ್ದೆ ಕಾನೂನುಗಳನ್ನ, ಆರ್ಥಿಕ ಶೋಷಣೆ, ಸಾಮಾಜಿಕ ಶೋಷಣೆ, ಮೇಲ್ವರ್ಗದವರ ತುಳಿತಕ್ಕೊಳಗಾಗಿ ನಾವು ಇಲ್ಲಿ ಬಂದೆವು. ಆಸತ್ ಬ್ಯಾಸತ್ ಮಲ್ಲೈ ಹೋದ್ರ ಸತ್ ನಾಯಿ ಕೊಳ್ಳಿ ಬಿತ್ತಂದಂಗ. ನಮ್ ಪಾಡಿ ನಾವ್ ಆರಾಮ್ ಇರ್ಬೇಕಂದ್ರ ಇವು ಇಂಗ್ಲೆಂಡ್ ದೇಶದ, ಇದು ಅಮೇರಿಕ, ಈ ಫ್ರಾನ್ಸ್ ದೇಶದ ಕಿರಿಕಿರಿ ನಮಗ. ಸುಮ್ನೆ ಬಂದಂಗ ಮಾಡೋದು, ಹೊಡೆದಂಗ ಮಾಡೋದು, ಬೈದಂಗ ಮಾಡೋದು, ಬ್ಯಾಗ್ ಕಸ್ಕೊಂಡ್ ಹೋಗೋದು, ನೀರಾಗ ದುಬ್ಸ್ಕೊಡೋದು, ಹಿಂದ ಬಂದು ಒಡದ್ಕ ಓಡಿ ಬಿಡೋದು, ಈ ತರ ಮಾಡ್ಲಕತ್ತಾರ. ಸ್ವಲ್ಪ ಹೇಳ್ರಿ ಅವ್ರಿಗೆ ಅಂದಾಗ, ಇಂಗ್ಲೆಂಡ್ ದೇಶ ಅಂತೂ ನಿಮಗ ಅವ್ರಿಗೆ ಕಿರುಕುಳ ಕೊಡ್ಲಕತ್ತಾರ, ನಿಮಗ್ ತೊಂದರೆ ಕೊಡ್ಲಕತ್ತಾರ, ನಿಮಗ್ ಅವಮಾನ ಮಾಡ್ಲಕತ್ತಾರ, ಅಪಮಾನ ಮಾಡ್ಲಕತ್ತಾರ, ನಿಮಗ್ ಹೊಡಿತಾ ಇದ್ದಾರ, ನಿಮಗ್ ಬಡಿತಾ ಇದ್ದಾರ. ಹಾಗಾದ್ರೆ ನಿಮ್ಮ ಸಲುವಾಗಿ 10,000 ಸೈನ್ಯವನ್ನು ಕೊಡ್ತೀವಿ ಅಂತ ಹೇಳಿ ಇಂಗ್ಲೆಂಡ್ ದೇಶದವರು 10,000 ಸೈನ್ಯ ಕಳಿಸ್ಬಿಟ್ರು. ಯಾವಾಗ ಇಂಗ್ಲೆಂಡ್ ದೇಶದವರು 15,000 ಸೈನ್ಯ ಕಳಿಸಿದ್ರ, ಅವ್ರು 10,000 ಸೈನ್ಯ ಕಳಿಸ್ಯಾರಂದ್ರ ನಾವು ಯಾಕೆ ಸುಮ್ಕೊಂಡ್ರಬೇಕಂತ ಹೇಳಿ 15,000 ಸೈನ್ಯ ಕರೆಸಿದ್ರ. ಅವ್ರು ಕರ್ಸರ್ಲೆ 15,000 ಸೈನ್ಯ, ಇವ್ರು 10,000 ಸೈನ್ಯ, ಅವ್ರ 15,000 ಸೈನ್ಯ. ಆ 10,000 ವರ್ಸಸ್ 15,000 ಸೈನ್ಯದ ಮಧ್ಯದಲ್ಲಿ 7 ವರ್ಷಗಳ ಕದನ ನಡೀತು. ಅದನ್ನೇ ಸಪ್ತ ವಾರ್ಷಿಕ ಯುದ್ಧ ಅಂತ. ಹೊಡೆದು ದೊಡ್ಡ ಮಟ್ಟದ ಹೋರಾಟ. ಅವ್ರ ಮೇಲೆ ದಾಳಿ ಮಾಡುದು, ಇವ್ರು ಅವ್ರ ಮೇಲೆ ದಾಳಿ ಮಾಡುದು. 7 ವರ್ಷಗಳ ಕಾಲ, 1756ರಿಂದ 1763ರವರೆಗೆ 7 ವರ್ಷಗಳ ಕಾಲ ಕದನ ನಡೀತದೆ. ಉತ್ತರ ಅಮೆರಿಕದಲ್ಲಿ ಕೆನಡಾ ಮತ್ತು ಅಮೆರಿಕ ದೇಶಗಳ ಮಧ್ಯದಲ್ಲಿ ನಡೆದಂತ ಹೋರಾಟದ ಬಿಸಿ ಭಾರತ ದೇಶಕ್ಕೆ ತಟ್ಟಿತ್ತು. ಭಾರತ ದೇಶದಲ್ಲಿ ಯಾರಿದ್ರು ಮದ್ರಾಸ್ದಲ್ಲಿ ಅಂದ್ರೆ ಸರ್ ಐರ್ಕೂಟ್ ಇದ್ದ. ಪಾಂಡಿಚೇರಿ ಯಾರಿದ್ರು ಅಂದ್ರೆ ಕೌಂಟ್ ಡಿ ಲಾಲಿ ಇದ್ದ. ಕೌಂಟ್ ಡಿ ಲಾಲಿ ಏನಂದ